ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಶ್ವೇಶತೀರ್ಥರೇ ನಿಮಗೆ ಅನಂತ ನಮನಗಳು. ಸುಷಮೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏಳಯ್ಯ ಗುರುವೆ ಬೆಳಗಾಯಿತು, ಏಳಯ್ಯ ಗುರುರಾಜ ಏಳು ಮಗರಾಯ ಏಳು ಎನಜಿಯ. ಏಳಯ್ಯ ಗುರುವೆ ಬೆಳಗಾಯಿತು, ದಾತ ಈ ಜನಜಾತಿ ಸಾಕಲಾರದೆ, ದಾತ ಈ ಜನಜಾತಿ ಸಾಕಲಾರದೆ, ಸೋತು ಮಲಗಿದೆಯಾ ಪಾತಕಂಬುಧಿ ಪೋತನೆ. ಮಾತರಿಶ್ವನ ತಾತ ಸೀತಾನಾಥನ ಪಾದಪಾಥ ಭವಯುಗ್ಮದಲ್ಲಿ ಸಂಜಾತವಾಗಿ ಹಸುಧಾ ಪೀತ ಕಾರಣಮದ ಸಂಭೂತದಿಂದ ಮಲಗಿದೆಯಾ ಭೂತನಾಥನ ಗುರು ಜಗನ್ನಾಥ ವಿಠಲನ ದೂತನಾನೆಂಬ ಗುರುವಿಂದ ಮಲಗಿದೆಯಾ. ಏಳಯ್ಯ ಗುರುವೆ ಬೆಳಗಾಯಿತು, ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ ನಿಮಗೆ ಅನಂತ ನಮನಗಳು.
ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇ ತಾಪತ್ರಯಾಪಹಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಧರಣಿ ಶನೈಶ್ಚರಡೇ ನಿಮಗೆ ಅನಂತ ನಮನಗಳು. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ, ಯಶೋದಾ ದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಭಾಗೀರಥಿ, ಸಂಜ್ಞಾ, ಶ್ಯಾಮಲಾ, ರೋಹಿಣಿ, ಅನಿರುದ್ಧ ಪತ್ನಿ ಉಷಾ, ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರ, ವಿಶ್ವಕ್ಸೇನ, ನಾಸತ್ಯ, ದಸ್ರಾ, ಶೇಷಶತಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯ, ನಿರಋತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಾರದರೇ ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು. ಸೂರ್ಯದೇವ, ಚಂದ್ರದೇವ, ಯಮದೇವ, ಸೂರ್ಯಚಂದ್ರಯಮ ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ, ರತಿ, ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ, ಸೌಪರ್ಣಿ, ವಾರುಣೀ ದೇವಿಯರೇ, ತುಳಸೀ ದೇವಿಯರೇ ನಿಮಗೆ ಅನಂತ ನಮನಗಳು. ಏಳಮ್ಮ ತುಳಸಿ ಕೋಮಲವಾಣಿ, ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ,
ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲ ವಾಣಿ ಕಾಲಲಂದುಗೆಯಿಂದ ಕಸ್ತೂರಿ ನಾಮಗಳಿಂದ ಬಾಲಗೋಪಾಲರಿಂದ ಭಕ್ತವತ್ಸಲನು ವೇಣುನಾದವು ಮಾಡಿ ಪ್ರಾಣಪತಿಯು ಲಕ್ಷ್ಮಿ ಪುರಂದರ ವಿಠಲ ನಿನ್ ಅಪ್ಪಿದನಲ್ಲೇ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ತುಳಸೀದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಾಂಬವತಿ, ಕಾಳಿಂದಿ, ನೀಲಾ, ಭದ್ರಾ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ರುದ್ರದೇವ, ಶೇಷದೇವ, ಗರುಡದೇವ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾರತೀ ದೇವಿಯರೇ, ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 6321000 32 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಬಾರ ದುಃಖಗಳೀವ ಗುರು ಪವಮಾನ ಸಲಹ್ಯಮ್ಮ. ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ, ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪದ್ಮಪ್ರಿಯೇ, ಪದ್ಮಿನಿ ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮದಲಾಯದಾಕ್ಷಿ, ವಿಶ್ವಪ್ರಿಯ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ, ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ, ಕರ್ತವ್ಯಂ ದೈವಮಾನ್ಹಿಗಂ. ದೇವಕೀ ಸುಪ್ರಜಾ ಕೃಷ್ಣ, ಪೂರ್ವಾ ಸಂಧ್ಯಾ ಪ್ರವರ್ತತೆ.
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಗಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲಿ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಕಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತೇಳಯ್ಯ ಹರಿಯ ದೇಶ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ಏಳೈ ಹರಿಯ ಬೆಳಗಾಯಿತು ಓ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಲಿ ಕೋಲೆ ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ
ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೆ ಮುಗೋಲೆ ಹಿರಿಬಾಗಿಲೋಳು ನುಡಿಸೆ ಮುಗೋಲೆ. ಮತ್ತೊಮ್ಮೆಲ್ಲರೂ ಸರಿಯಾಗಿ ಕೂತ್ಕೊಳ್ರಿ, ಮನಸ್ಸನ್ನು ಏಕಾಗ್ರತೆಗೊಳಿಸಿರಿ. ಕರುಣಾಮೂರ್ತಿಯಾದ ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಮಂಗಳ ವಿಗ್ರಹವನ್ನು, ಅವನ ದಿವ್ಯ ಸ್ಥಾನಗಳೆನಿಸಿರತಕ್ಕಂಥ 7 ಬೆಟ್ಟಗಳನ್ನು ಹೇಳ್ತಾ ಇದ್ದಂತೆಲ್ಲ ಮನಸ್ಸಲ್ಲಿ ಚಿಂತನೆ ಮಾಡ್ಕೋತಾ ಹೋಗ್ರಿ. ಅಡವಿರಾಯನ ದಿವ್ಯ ಸನ್ನಿಧಾನ, ಆ ಪ್ರಭುವಿನ ಆಜ್ಞೆ ಪಡ್ಕೊಂಡು ಒಂದೇ ಒಂದು ಕ್ಷಣ ಮಂತ್ರಾಲಯ ತುಂಗಭದ್ರಾ ನದಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಆಯಿತು. ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು. 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಪ್ರಸಿದ್ಧವಾಗಿರತಕ್ಕಂಥದ್ದು. ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ, ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹ ಆದರೆ ಇದು ಸಾಧ್ಯ ಆಗ್ತಾರೆ, ಅನುಗ್ರಹ ಮಾಡಿರಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು ನಿಧಾನವಾಗಿ ಕಣ್ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಯರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ, ಮೊದಲನೆಯ ಮೆಟ್ಟಲು, ಪ್ರಭು ಶ್ರೀನಿವಾಸ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ. ನಾನು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ, ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು, ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದಿವೆ. ಎದುರಿಗೆ ದೊಡ್ಡ ಹನುಮಂತ ದೇವರು. ಇದೇ ಅಂಜನಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ. ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. ಮತ್ತೆ ಒಂದು 2 ಕಿಲೋಮೀಟರ್ ಬಂದುವೆ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ. ಒಂದು 200 ಮೆಟ್ಲು ಇಳಿದು 2
ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದರೆ ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ. ಇದಕ್ಕೆ ಕ್ರೀಡಾದ್ರಿ ಅಂತಲೂ ಕರೀತಾರೆ. ಇಂಥ ಬೆಟ್ಟದ ಮೇಲೆಯೇ ನಮ್ಮಪ್ಪನ ದಿವ್ಯ ಮಂದಿರ ಇರೋದು. ಬೆಟ್ಟದ ಮುಂದೆ ನಿಂತುಕೊಂಡು, ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಕಿತ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ, ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ, ಸ್ಥೂಲ, ಅನಿರುದ್ಧ, ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ, ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ, ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬೇಡಿ ಆಂಜನೇಯ, ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಶಿರಸಾಧಾರಣ ಮಾಡಿ ಬಂದಿದ್ದೇನೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ಕಣ್ತೆಗೆದು ನೋಡಿ, ಹೋಗಿ ಬಾ, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಹನುಮಂತ ದೇವರ ಆಶೀರ್ವಾದಗಳನ್ನು ಶಿರಸಾಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ, ಒಳಗಿಳಿದಿವೆ. ಮೊದಲು ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಮಸ್ಕಾರ ಮಾಡಿ ಶಾಸ್ತ್ರೋಕ್ತ ರೀತಿಯಲ್ಲಿ ಸಂಕಲ್ಪ ಮಾಡಿ ಸ್ನಾನ ಆಯಿತು. ನಮ್ಮ ಧರ್ಮಗಳಿಗೆ ಅನುಸರಿಸಿ ನಾಮ ಮುದ್ರಾದಿಗಳನ್ನು, ಅರ್ಶಿಣ ಕುಂಕುಮಗಳನ್ನು ಧಾರಣ ಮಾಡಿದ್ದೇವೆ. ದಂಡೆಯ ಮೇಲೆ ಭೂವರಹಸ್ವಾಮಿಯ ದಿವ್ಯ ದೇವಾಲಯ, ಒಳಗೆ ಹೋದೆವೆ. ವರಹಸ್ವಾಮಿಯ ದಿವ್ಯ ದರ್ಶನವಾಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿಯ ಬಾಗಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದೆವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದೆವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಲಿನಿಂದ ಕೂಡಿದ 2ನೇ ಪ್ರಾಕಾರ ದಾಟಿದೆವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಲಿನಿಂದ ಶೋಭಾಯಮಾನವಾದ ಜೈವಿಜಯರಿಂದ ಯುಕ್ತವಾದ
ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದ್ದೀವಿ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದ್ದೀವಿ. ಸತ್ವಾಭರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದ್ದೀವಿ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ, ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ 9 ಅಡಿ ಹತ್ರ ನಿಂತುಕೊಂಡಿದ್ದಾನೆ. ನವಭಕ್ತಿಗಳಿಗೆ ನಾನು ಸಿಗುತ್ತೀನಿ ಅಂತ ಸೂಚನೆ ಮಾಡ್ತಾ ಇದ್ದಾನೆ. ಒಳಗಬಾ ಅಂತ ಕರಿತಾ ಇದ್ದಾನೆ. ಆ ಪ್ರಭುವಿನ ಆಜ್ಞೆಗೆ ಬದ್ಧರಾಗಿ ಮನಸ್ಸಿನಿಂದ ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ್ದೇವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ವಜ್ರವೈಢೂರ್ಯ ಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡೆಬೆಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ. ನನ್ನ ಕಾಲು ಹಿಡುಕು ಅಂತ ಹೇಳ್ತಾ ಇದ್ದಾನೆ. ರಮಾಲಾಲಿತ ಪಾದ ಪಲ್ಲವಗಳು, ಬ್ರಹ್ಮಾದಿಗಳಿಗೂ ಸಿಗದೇ ಇರತಕ್ಕಂಥದ್ದು. ಅವನ ಆಜ್ಞೆಗೆ ಬದ್ಧರಾಗಿ 2 ಕೈಗಳಿಂದ ಆ ಪರಬ್ರಹ್ಮನ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಪ್ರಭೋ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚದ ಚರಣಗಳು, ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆಬವರ ಅನುಸರಿಸಿ ತಿರುಗುವ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ಕಟ್ಟುವರ ಕಟ್ಟು ಬಿಡಿಸುವ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಟ್ಟಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ಚರಣಗಳು, ವಿಶ್ವಭಿನ್ನ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ನಿನ್ನ ಪಾದಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ ಹರೇ ಸ್ವಾಮಿ ಸಾಸಿರ ವೆಂಕಟರಮಣ, ದಾಸನ್ನ
ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ನಿನ್ನ ಕರುಣ ಕವಚವೆನ್ನ ಚರಣ ಸೇವೆಯನಗೆ ಕೊಡಿಸೋ ಚರಣ ಹರೇ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ಉದಾಸನ್ನ ಮಾಡಿ ಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿ ಕೋಯನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆ ರಘುವೆನಯ್ಯ ಅನುದೀನ ಪಾಡಿ ದೃಢ ಹರೇ ಕಡೆಗಣ್ಣಲೆ ಗಣ್ಣ ನೋಡಿ ಕಡೆಗಣ್ಣ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ ಹರಿ ದಾಸನ್ನ ಮಾಡಿ ಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿ ಕೋಯನ್ನ ಮೊರೆ ಹೊಕ್ಕವರ ಕಾಯುವ ಬಿರುವುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕ ಎನ್ನ ಮರೆಯದೆ ದುರಿತಗಳೆಲ್ಲ ಮತರಿದು ದುರಿತಗ ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆನು ಪುರಂದರ ದಾಸನ್ನ ಮಾಡಿ ಗೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿ ಗೋಯನ ದಾಸನ್ನ ಮಾಡಿ ಗೋಯನ ದಾಸನ್ನ ಮಾಡಿ ಗೋಯನ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ.
ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ಹಿರಿಯರಿಗೆ, ಎಲ್ಲ ತಾಯಂದರಿಗೆ, ಪ್ರಧಾನವಾಗಿ ನನಗೊಂದು ರೀತಿಯಿಂದ ಸಂಸ್ಕಾರಗಳನ್ನು ಬೆಳೆಸಿ ಹೀಗೆ ಮಾನವನಾಗಿ ಹುಟ್ಟಿದ ಮೇಲೆ ಹೀಗೆ ಬಾಳಬೇಕು ಎಂಬುದನ್ನು ತಮ್ಮ ನಡೆನುಡಿಗಳಿಂದ ನನಗೆ ಉಪದೇಶ ಮಾಡಿರ್ತಕ್ಕಂಥ ಗುರಾಚಾರ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಮಿತ್ರ ಸದಾನಂದ ಶಾಸ್ತ್ರಿ ಬಂದಿಲ್ಲ, ಅವರು ಬಂದಿದ್ದರೆ ಭಾಳ ಚೆನ್ನಾಗಿರ್ತಿತ್ತು, ಆದರೆ ಅನಾರೋಗ್ಯ. ಅವರಿಗೂ ಇಲ್ಲಿಂದಲೇ ಪ್ರಣಾಮಗಳನ್ನು ಸಲ್ಲಿಸಿ ಕರೆಕ್ಟಾಗಿ 40 ನಿಮಿಷಕ್ಕೆ ಸುಪ್ರಭಾತದ ಕಾರ್ಯಕ್ರಮ ಮುಗೀತು. ಇದನ್ನು ನೀವು ಮನೆಯಲ್ಲಿ ನಿತ್ಯದಲ್ಲಿ ಅನುಷ್ಠಾನಕ್ಕಿಟ್ಕೊಂಡ್ರೆ ಸ್ವಲ್ಪ ಒಂದು ವಾರ ಪಾರಾಯಣ ಮಾಡಿಬಿಟ್ರಿ ಅಂತಂದರೆ ಕಂಠಸ್ಥ ಬಂದುಬಿಡ್ತದೆ. ಕಂಠಸ್ಥ ಬಂದ ಮೇಲೆ ಅದೇನು ಸಮಸ್ಯೆ ಆಗೋದಿಲ್ಲ, ಬಡ 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 ಹೇಳ್ಬೋದು. ಒಂದೊಂದು ದಿವಸ ನಮಗೆ ಅದಕ್ಕೂ ಟೈಮ್ ಇರೋದಿಲ್ಲ, ಏನೋ ಇರ್ತದೆ ಮನೆಯಲ್ಲಿ, ಪ್ರಾಬ್ಲಮ್ ಇರಲ್ಲ ಅಂತ ಮೊದಲು ಸಂಸಾರದಲ್ಲಿ ಇದ್ದೀವಿ ನಾವು. ಆಗ ಇಷ್ಟು ಹೇಳಬೇಕಾದ್ದಿಲ್ಲ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗಿಷ್ಟವಾದ ಒಬ್ಬ ಗುರುಗಳನ್ನು ಯಾರನ್ನು ಹೇಳಿಕೊಡ್ರಿ. ಸತ್ಯಾತ್ಮರನ್ನು ಚಿಂತನೆ ಮಾಡಿರಿ, ಸತ್ಯಪ್ರಮೋದರನ್ನು ಚಿಂತನೆ ಮಾಡಿರಿ, ವ್ಯಾಸರಾಜ ಸ್ವಾಮಿಗಳನ್ನು ಚಿಂತನೆ ಮಾಡಿರಿ, ರಾಘವೇಂದ್ರನ ಚಿಂತನೆ ಮಾಡಿರಿ. ಯಾರನ್ನ ಒಬ್ಬರನ್ನ ಇಲ್ಲ, ಅದು ಆಗಿಲ್ಲ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು, ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು. ಆ ನಂತರದಲ್ಲಿ ಒಂದೇ ಸಲ ದೇವರು ಏಳು ನಾರಾಯಣ ಹೇಳಕ್ಕಾಗಿಲ್ಲ, ಲೇಟದ. ಸೊ ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂಕುರು. ಇದು ಅಪ್ಪನ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ, ಕಂಪಲ್ಸರಿ ಹೇಳ್ತಕ್ಕಂಥ ಇದು ಮಂತ್ರ ಇದು. ಸೊ ಇದನ್ನು ಹೇಳೋದು, ಆಮೇಲಕ್ಕೆ ನಮಸ್ಕಾರ ಅಂದ್ಬಿಡೋದು. ಇದು ಸುಪ್ರಭಾತ ಆಗಿಬಿಡ್ತದೆ. ಏನು ಒಂದು ಸಲ ಕಣ್ಣು ಮುಚ್ಕೊಂಡು ವೆಂಕಟರಮಣನ ಸ್ಮರಣ ಮಾಡಿದರೆ ಸಾಕು, ಆತನ ರೂಪ ಕಣ್ಣು ಮುಂದೆ ಬಂದುಬಿಟ್ರು ಕೂಡ ಕಂಪ್ಲೀಟ್ ಆ ಬೆಟ್ಟ ಏರಿದಂತೆ, ಆ ಬೆಟ್ಟದ ಒಳಗೆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿದಂತೆ, ಅಪ್ಪನನ್ನು ನೋಡಿದಂತೆ. ನಾನು ನಿನ್ನೆ ಹೇಳಿದ್ದೀನಲ್ಲ, ನಿಮ್ಮ ಮನೆಯ ಕೆಲಸ ಮಾಡಿಕೋತಾನೆ ನೀವು ಈ ಸುಪ್ರಭಾತ ಪೂರ್ಣವಾಗಿ ಹೇಳಬಹುದು, ಎಷ್ಟಾದರೂ ಅಷ್ಟು ಹೇಳಬಹುದು. ಅವನಿಗೆ ಸಂಬಂಧಪಟ್ಟ ಹಾಡುಗಳನ್ನೆಲ್ಲ ಕೂಡ ನಿಮ್ಮ ಮನೆ ಕಾಫಿ ಕಲಿಸ್ತಾ ಮಾಡಿರಿ, ಡಿಕಾಷನ್ ಹಾಕ್ತಾ ಮಾಡಿರಿ, ಒಟ್ಟಿನ ಮೇಲೆ ಮಾಡಿರಿ. ಎಷ್ಟೊತ್ತಿಗೆ ಹೇಳ್ತೀಯಮ್ಮ ನೀನು? 5:15 ಹೇಳ್ತೀಯಲ್ಲ. ಏನು ನೀವು ಎಷ್ಟು 7 ಗಂಟೆಗೆ ಹೇಳ್ರಿ, ನನಗೇನು ಅಭ್ಯಂತರ ಇಲ್ಲ. ಅಲ್ಲ, ಅದೇನು ನಾನು ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಪರಿಸ್ಥಿತಿಗಳು ನಮ್ಮ ಇದಕ್ಕೆ ಇಲ್ಲಿ ರಾಯರ ದಿವ್ಯ ಸನ್ನಿಧಾನಕ್ಕೆ ಬಂದೀವಿ, ಪ್ರಾಣದೇವರ ಸನ್ನಿಧಾನಕ್ಕೆ ಬಂದೀವಲ್ಲ. ನನ್ನ ಅಭಿಪ್ರಾಯ ಇದು, ಬರೀ ತೀರ್ಥಯಾತ್ರೆಗಳು ಮಾಡಿದರೆ ಪ್ರಯೋಜನ ಇಲ್ಲ. ಅದರಿಂದ ಏನು ಸುಮ್ಮನೆ ಒಂದು ರೀತಿಯಿಂದ ನಾವೇನು ಇನ್ನೊಬ್ಬರು ಬೈತೀವಿ, ಆ ಗಂಡ ಹೆಂಡತಿ ಆ ಹುಡುಗರು ನೋಡು ಎಕ್ಸ್ಕರ್ಷನ್ಗೆ ಹೋಗ್ಯಾರ, ಎಲ್ಲಿಗೆ ಹೋಗ್ಯಾರ, ಊಟಿಗೆ ಹೋಗ್ಯಾರ, ಕಾಶ್ಮೀರಕ್ಕೆ ಹೋಗ್ಯಾರ, ನೀ ಎಲ್ಲಿಗೆ ಹೋಗಿದ್ದೆ? ಪ್ರಯಾಗಕ್ಕೆ ಹೋಗಿದ್ದೆ. ಏನು ಮಾಡಿ ಬಂದೆ? ಏನು ಮಾಡಿಲ್ಲ. ಏನು ಚಿಂತನೆ ಮಾಡಿ ಬಂದು, ಏನು ಪಾಠ ಕಲ್ತ್ಕೊಂಡು ಬಂದೀಯ? ಒಂದು ಕ್ಷೇತ್ರಕ್ಕಾಗಲಿ, ಅದಕ್ಕೆ ನೋಡಿ ತಂಜಾವೂರು ಕಡೆ ನೋಡ್ರಿ, ಅಂದರೆ ತಮಿಳ್ನಾಡಿನ ಕಡಿನ ದೇವಾಲಯಗಳಿಗೂ ಎಷ್ಟು ವ್ಯತ್ಯಾಸದ ಗೊತ್ತಾ? ಅಲ್ಲಿ ಏನು ಮಾಡಿದ್ದಾರೆ ಗೊತ್ತನಾ? ಒಂದೊಂದು ದೇವಾಲಯಕ್ಕೆ ಹೋಗ್ರಿ, ಅಲ್ಲಿ ಇಡೀ ರಾಮಾಯಣ ಅಥವಾ ಭಾರತ ಅಥವಾ ಭಾಗವತ ಯಾವುದು ದೈವಿ ಚಿಂತನೆ ಕೊಡ್ತಕ್ಕಂಥ ಶಿಲ್ಪಗಳನ್ನು ಚೆಕ್ಕಿರ್ತಾರೆ ನೋಡಿರಿ. ಹಳೆಬೇಡೂರಿಗೆ ಹೋಗ್ರಿ ಅಥವಾ ಬೇಲೂರಿಗೆ ಹೋಗ್ರಿ, ಬೇಲೂರಿನ ಕೇಶವನ ದೇವಾಲಯದ ಆ ಶಿಲ್ಪ ಸೌಂದರ್ಯ, ನಾವು ಶಿಲ್ಪ ಸೌಂದರ್ಯದ ಕಡೆ ಮೋಹ ಆಗ್ತೀವಿ. ಇಲ್ಲ, ಅದು ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ನೋಡಿರಿ, ಅದನ್ನು ನೋಡಿ ಕೂಡ ಆನಂದ ಮಾಡಿರಿ. ಅದರೊಟ್ಟಿಗೆ ಅಲ್ಲಿ ಇಡೀ ಭಾರತವನ್ನು ಕೆತ್ತಿದ್ದಾರೆ ಕೆಳಗಡೆ.
ಆ ಕಥೆಗಳು ಬರುವಂತೆ ಮಾಡಿದ್ದಾರೆ. ಯಾಕೆ ಮಾಡಿದರು ಗೊತ್ತಾ? ನೀ ತಿಳ್ಕೋಬೇಕಾಗಿದ್ದು ಇದೆ, ದೇವರು ನಿನ್ನ ಮನೆಯಲ್ಲೇ ಇದ್ದಾನೆ, ನಿನ್ನಲ್ಲೇ ಇದ್ದಾನೆ. ಮೊನ್ನೆ ಹೇಳಿನಿ ಏನು, ಊರ ದೇವರ ಮಾಡಬೇಕಣ್ಣ. ನಿನ್ನ ದೇಹನೇ ಒಂದು ಊರು, ಅದರೊಳಗೆ ದೇವರಿದ್ದಾನೆ, ಗ್ರಾಮ ದೇವತೆಯಾಗಿ ಅವನು ನಿಂತುಕೊಂಡಿದ್ದಾನೆ. ಸೊ ನಿನ್ನ ಮನೆಯಲ್ಲಿ ನೀನು ಮಾಡಬಹುದು. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಮಾಡಬೇಕಾಗಿದ್ದು ನಾವೇನು ಕಲ್ತ್ಕೋಬೇಕು, ಯಾತಕ್ಕಾಗಿ ಈ ತೀರ್ಥಕ್ಷೇತ್ರಗಳು ನಿರ್ಮಾಣ ಆಗಿದ್ದಾವೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಅಥವಾ ಒಂದೊಂದು ರಾಯರ ಮಂತ್ರಾಲಯಕ್ಕೆ ಹೋದಾಗ ಒಂದು ದುರ್ಗುಣವನ್ನು ನಾವು ಬಿಡೋಣ. ನಮ್ಮ ಜೀವನದಲ್ಲಿ ಒಂದನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿರಿ, ಒಂದನ್ನು ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಒಂದು ಬಿಡೋದು, ಒಂದು ಅಳವಡಿಸ್ಕೊಬೋದು. ಯಾವುದಾದ್ರು ನಮಗೆ ಕೆಟ್ಟ ಚಟ ಇತ್ತು, ನಾನು ಇನ್ನು ಮೇಲೆ ಅದನ್ನು ಬಿಟ್ಟು ಬಿಡ್ತೀನಪ್ಪ. ಶ್ರೀನಿವಾಸ, ರಾಘವೇಂದ್ರ, ಅಡಿಗರಾಯ, ನಿನ್ನ ಹತ್ರ ಬಂದಿದ್ದೀನಿ, ನಾನು ಬಂದಿದ್ದಕ್ಕಾಗಿ ಇನ್ನು ಮುಂದೆ ನಾನು ಈ ರೀತಿ ಮಾಡ್ತೀನಿ. ಇನ್ನೊಂದು ಅಳವಡಿಸ್ಕೋಬೇಕಲ್ಲ, ಅಮ್ಮ ಹೇಳಿದ್ದು 5ವರೆಗೆ ಹೇಳ್ತೀನಿ ಅಂತೇಳಿ ಒಂದು ಸಂಕಲ್ಪ ಮಾಡಿರಿ, ನಾನು ಇನ್ನು ಮೇಲೆ 5ಕ್ಕೆ ಹೇಳ್ತೀನಿ ಅಂದರೆ ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೋಬೇಕು. ಅದ್ರ ಮತ್ತೆ ಏನು ರೀ ನಾವು ಸಂಕಲ್ಪ ಮಾಡಿದ ಮೇಲೆ ಮಾಡಲಿದ್ರೆ ಏನು ಹೇಳೋಕ್ಕಾಗಲ್ಲಪ್ಪ, ಏನು ದೇವ್ರು ಕುತ್ತಿ ಬಂದು ಹಿಡಿಯೋದಿಲ್ಲ, ಅವೆಲ್ಲ ದೆವ್ಗಳು ಹಿಡಿತಾವೆ. ಭಗವಂತನನ್ನು ಏನು ಮಾಡಿದರೆ ನಿಂಗೆ ಪುಣ್ಯ, ಮಾಡಲಿದ್ರೆ ನೀನು ಹಣೆಬಾರ, ನನಗೇನು ಆಗ್ಬೇಕಾದ. ಅವನಿಗೆ ಕೋಟಿ 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 ಭೃತ್ಯರು, ರಮಾದಿ ದೇವತೆಗಳಂತೂ ನಿರಂತರ ಅವನನ್ನು ಪೂಜೆ ಮಾಡ್ತಾ ಇರ್ತಾರೆ. ನಾವು ಪೂಜೆ ಮಾಡಿದರೆ ಅವನಿಗೆ ಬರೋದು ಏನಿಲ್ಲ, ಆದರೆ ನಮ್ಮ ಜನ್ಮ ಧನ್ಯ ಆಗ್ತದೆ. ಅದನ್ನು ಭಯ ಪಡಬೇಕಾಗಿಲ್ಲ. ಅಯ್ಯೋ ಸಂಕಲ್ಪ ಮಾಡಿದ್ರು ಕೂಡ ಬೆಟ್ಟದ ಮೇಲೆ ಇದಾಯಿತು. ಗುರುಚಾರ್ಯ ಜ್ಞಾಪಕ ಇರ್ಬೋದು, 5 ಪ್ರಮಾಣಗಳನ್ನು ಮಾಡಿಸಿವೆ. ಅದು ಪರಿಮಾರ ಸ್ವಾಮಿಗಳೇ ಇವರೇ ಇದ್ದರು. ಅವರಿಗೆ ತೆನ್ನಲ್ಲಿ ಬರಕೊಟ್ಟು ಏನಂತ, ನಾನಿನ್ನ ಮೇಲೆ ಯಾರನ್ನು ದ್ವೇಷ ಮಾಡುವುದಿಲ್ಲ. ಇದು ಶ್ರೀನಿವಾಸನ ಪಂಚಸೂತ್ರಗಳು. ನಾನು ಯಾರನ್ನೂ ದ್ವೇಷ ಮಾಡುವುದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತೇನೆ. ಎರಡನೇದು. ಮೊದಲನೇದು ಯಾವುದಮ್ಮ? ಯಾರನ್ನೂ ದ್ವೇಷ ಮಾಡುವುದಿಲ್ಲ, ಇದು ಮೊದಲನೇದು. ಎರಡನೇದು, ಎಲ್ಲರನ್ನೂ ಪ್ರೀತಿಸ್ತೀನಿ, ಅಸೂಯೆ ಪಡುವುದಿಲ್ಲ. ಮೂರನೇದು, ಇನ್ನೊಬ್ಬರ ಈರ್ಷ್ಯ ಏಳಿಗೆಯನ್ನು ನೋಡಿ ದುಃಖ ಪಡುವುದಿಲ್ಲ, ಬಂದಷ್ಟರಿಂದ ಬಾಳ್ಕೋತೇನೆ. ಭಗವಂತ ಏನು ಕೊಟ್ಟಿರ್ತಾನೆ ಅದರಿಂದ ತೃಪ್ತಿ ಪಡ್ತೀನಿ. ಲಾಸ್ಟ್ ಯಾವುದು? ಗೋವಿಂದನೇ ನನ್ನವನೆಂದು ಹೇಳಿಕೊಳ್ಳುತ್ತೇನೆ. ಆ ಭಗವಂತನೇ ನನಗೆ. ನನ್ನ ನಿಜವಾದ ಬಂಧುಗಳು ಯಾರು? ಎಲ್ಲ ಬಂಧುಗಳು ಬಿಟ್ಟು ಹೋಗ್ತಾರೆ. ಜನ್ಮ ಕೊಟ್ಟ ಅಮ್ಮ ಬಿಡ್ತಾಳೆ, ಜನ್ಮ ಕೊಟ್ಟ ಅಪ್ಪ ಬಿಟ್ಟು ಹೋಗ್ತಾನೆ, ಅಣ್ಣ ತಮ್ಮಂದು ಎಲ್ಲರೂ ಬಿಟ್ಟು ಹೋಗ್ತಾರೆ. ಅದಕ್ಕೆ ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಬಂದಾಗ ಕೃಷ್ಣ ಕೇಳಿದ, ಈ ನಡುರಾತ್ರಿಯಲ್ಲಿ ಯಾಕೆ ಬಂದಿರಿ? ನಿಮ್ಮ ತಪ್ಪು ಮಾಡಿದ್ರಲ್ಲ, ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದಿರಿ, ನಿಮ್ಮ ಅತ್ತೆ ಮಾವ ಎಲ್ಲರೂ ದೊಡ್ಡ ದೊಡ್ಡವರು ಮಕ್ಕಳು, ಎಲ್ಲರ ಮಕ್ಕಳು 4 ಮಕ್ಕಳು ಹಿಡ್ಕೊಂಡವರು, ನಿಮ್ಮ ಮಕ್ಕಳನ್ನು ಬಿಟ್ಟು ಬಂದಿರಿ, ನಿಮ್ಮ ಅತ್ತೆ ಮಾವಂದ್ರನ್ನ ಬಿಟ್ಟು ಬಂದಿರಿ, ತಪ್ಪಲ್ಲ ಅಂತಂದಾಗ ಗೋಪಿಕಾಸ್ತ್ರೀಯರು ನಮ್ಮೆಲ್ಲರ ಕಣ್ಣನ್ನು, ಜಗತ್ತಿನ ಕಣ್ಣನ್ನು ಯಾವ ಋಷಿ ಹೇಳದೇ ಇರತಕ್ಕಂಥ ಮಾತಿದು, ಸುಳ್ಳೆಲ್ಲ ಹೇಳ್ತಾರೆ. ಅದಕ್ಕೆ ದ್ವಾಪರ ಯುಗದಲ್ಲಿ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾದವರು ಯಾರು ಅಂದರೆ ಗೋಪಿಕಾಸ್ತ್ರೀಯರು. ಗೋಪಿಕಾಸ್ತ್ರೀಯರು ಯಾರು? ನೀವನ್ನು ಓದಿಕೊಂಡಿರಿ, ಅವರು ಏನೇನೇನೇ ಓದಿಕೊಳ್ಳದೇ ಇರತಕ್ಕಂಥ. ಆಗ ಹಳ್ಳಿಯ ವಾಸಿಗಳು ಹಾಲು ಮೊಸರು ಮಾರಿಕೊಂಡು ಜೀವನ ಮಾಡತಕ್ಕಂಥವ್ರು. ಅಂಥ ತಾಯಂದರು ಒಂದು ವೇದಾಂತ ಹೇಳ್ತಾರೆ, ಕೃಷ್ಣ ನಿಮ್ಮ ಅತ್ತೆ ಮಾವನ ಬಿಟ್ಟು ಬಂದಿರಿ, ನಿಮ್ಮ ಅಮ್ಮ ಅಪ್ಪನ ಬಿಟ್ಟು ಬಂದಿರಿ, ನಿಮ್ಮ ಗಂಡಂದ್ರನ್ನ ಬಿಟ್ಟು ಬಂದಿರಿ, ನಿಮ್ಮ ಮಕ್ಕಳನ್ನು ಬಿಟ್ಟು ಬಂದಿರಿ ಅಂತಂದೆಲ್ಲ. ನಾವೊಂದು ಉತ್ತರ ಹೇಳೋಣ, ನಮ್ಗೆ ಆಜ್ಞಾ ಕೊಡ್ತೀಯ? ಏನು ಹೇಳ್ತೀರಿ? ಪತಿ ಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತಾಗತ ಗತಿವಿದಸ್ತವು. ಸ್ವಾಮಿ ನೀನೇ ಗತಿ. ಆ ಅತ್ತೆ ಮಾವ, ಆ ಅಪ್ಪ ಅಮ್ಮ ಈ ಜನ್ಮಕ್ಕೆ ಮಾತ್ರ, ಮುಂದಿನ ಜನ್ಮಕ್ಕೆ ಯಾರು ಆಗ್ತಾರೋ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಯಾರೋ ಅತ್ತೆ ಮಾವನೋ ಗೊತ್ತಿಲ್ಲ, ಯಾರೋ ಅಪ್ಪ ಅಮ್ಮ ಗೊತ್ತಿಲ್ಲ. ಜನ್ಮ ಜನ್ಮಕ್ಕೆ ತಂದೆ ತಾಯಿ ಬಂಧು ಬಳಗ ಮಾತ ಪಿತ ಸುತ ಭ್ರಾತ ಬಾಂಧವ ದೂತ ಸತಿ ಗುರು ನಾಥ ಗತಿ ಮತಿ ನೀತ ಸಖ ಮುಖ ವ್ರಾತ ಸಂತತಿ ಎನಗೆ ನೀನಯ್ಯ. ನೀನೇ ನಮ್ಮ ಪಾಲಿಗೆ ಅಪ್ಪ, ನೀನೇ ನಮ್ಮ ಪಾಲಿನ ಜನ್ಮ ಜನ್ಮದ ತಂದೆ. ಹೌದಲ್ಲ, ನಮ್ಮನ್ನು ಹುಟ್ಟಿಸಿದವನು ಅವನೇ. ಸೊ ನೀನೇ. ನಿನ್ನ ಬಂಧ ನಮಗೆ ಬಿಡದೇ ಇರತಕ್ಕಂಥದ್ದು. ನೀನು ಅಚ್ಯುತ. ಇವರೆಲ್ಲ ಚ್ಯುತರಾಗತಕ್ಕಂಥವ್ರು, ಇವರೆಲ್ಲ ಬಿಟ್ಟು ಹೋಗ್ತಾರೆ. ಆದರೆ ನಮ್ಮನ್ನು ಬಿಡದಲೇ, ನಮ್ಮನ್ನು ಅಗಲದಲೇ, ನಮ್ಮೊಟ್ಟಿಗೆ ನಿರಂತರ ಇರತಕ್ಕಂಥ ವ್ಯಕ್ತಿ ಯಾರು?
ಹೌದಾ ಅಲ್ವಾ? ನಮ್ಮ ಅನುಭವ. ಈಗ ನೀವು ಇಲ್ಲಿ ಬಂದಿರಿ, ನಾನು ಇಲ್ಲಿ ಬಂದೀನಿ, ನನ್ನ ಹೆಂಡತಿ ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾಳೆ. ಏನು ಮಾಡ್ಬೇಕು ಅದಕ್ಕೆ? ಅಂದರೆ ಆರೋಗ್ಯ ಸರಿಯಿಲ್ಲ ಅಂದ್ಕೊಡಿ, ಮತ್ತು ಬೈದು ಬಿಡ್ಬೇಡ್ರಿ ಇಲ್ಲಿಂದ. ರೀ ಅಪ್ಪಡ ನೀವೇನು ಹೀಗಂತೀರಿ, ನೀವು ಇಷ್ಟೊತ್ತಿಗೆ ಓಡಿ ಬರ್ತೀರಿ, ನಿಮ್ಮ ಹೆಂಡತಿ ಇಂಥ ಕೆಲಸಕ್ಕೆ ಬಾರ್ದಾಕೆ ಅಂದ. ಏನು ಗಂಡನಷ್ಟೇ ಇರಬೇಕು ಅಂತಿಲ್ಲ, ಹೆಂಡತಿ ಅಷ್ಟೇ ಪುಣ್ಯ. ಪುರಂದರದಾಸರು ಮೊದಲನೇದು ಹೆಂಡತಿ ಸರಸ್ವತಿಬಾಯಿ ಮಹಾಪುಣ್ಯಾತ್ಮಳಾಗಿ ಜೀವನ ಮಾಡಿದ್ರು. ಪುರಂದರದಾಸರು ಪರಮ ಲೋಭಿಯಾಗಿದ್ದರು, ಅಲ್ಲಿ ಗಂಡ ಹೆಂಡತಿ ಆಗಿದ್ದರು. ಇನ್ನು ಕೆಲವು ಕಡೆ ಮಾಧವನ ಹೆಂಡತಿ ಪುಣ್ಯಾತ್ಮಳು, ಮೊನ್ನೆ ಕತೆ ಹೇಳಿನಲ್ಲ. ಮತ್ತು ಮಾಧವ ಅವನು ಒಳ್ಳೆಯದಾಗಿದೆ, ಕೆಟ್ಟವನಾಗಿಬಿಟ್ಟ. ಸೊ ಹೆಂಡತಿ ಒಳ್ಳೆಯದಾಗಿದ್ದು ಗಂಡ ಒಳ್ಳೆಯನಾಗಿರಬೇಕು, ಗಂಡ ಒಳ್ಳೆಯನಾದ್ರೆ ಹೆಂಡತಿ, ಅವೇನು ರೂಲ್ಸ್ ಇಲ್ಲ, ಹಾಗೂ ಇರ್ತವೆ. ಕಾಲು ಸೂಲಿ ಇವೆಲ್ಲ ಇರ್ತಾವಲ್ಲ ಪಾಪ. ಏನೋ ಮಲಿಕೊಳ್ಳಿ ಅವರಿಗೊಂದು ಅದ ರೀತಿಯಿಂದ ಆನಂದ ಕೊಡ್ತಾನೆ ಭಗವಂತ. ನಮಗೆ ಈ ರೀತಿ ಆರಾಧ್ಯ ಕೊಡ್ತಾರೆ. ಅಥವಾ ಇನ್ನೊಂದು ಚಿಂತನೆ ಮಾಡಿರಿ, ಮಲ್ಕೊಂಡು ಬಿಟ್ಟಿದ್ದಾರೆ ಅವರು ಪಾಪಿಗಳು, ನಾವು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿವಿ, ನಮ್ಮ ಸಮಾನ ಯಾರು ಪುಣ್ಯಾತ್ಮರಿಲ್ಲ. ಮಲ್ಕೊಂಡಲ್ಲಿ ನಾನು ಕಣ್ಣಾರ ನೋಡಿದ್ದೆ, ನಾನು ಹೇಳ್ತಾ ಇದ್ದೆ, ನನ್ನ ಜೀವನದಲ್ಲಿ ನನಗೆ ಅವೆಲ್ಲ ನೋಡಿದ ಮೇಲೆ ಇವೆಲ್ಲ ನೋಡ್ತಾ ಇದ್ದರೆ ಅಸಹ್ಯ ಅನ್ನಿಸ್ತದೆ. ಶ್ಯಾಮ ಸುಂದರದಾಸರು, ಸುಳಾದಿ ಕುಪ್ಪೇರಾಯರು, ಶ್ರೀವಾರ ರಾಮಾಚಾರ್ಯರು, ಇವರೆಲ್ಲ ಕೂತ್ಕೊಂತೀವಿ, ಮುಂಜಾನೆ ಸಿಗ್ಗೆದ್ದು ಕೂತ್ಕೊಂಡಿರ್ತಿದ್ರು. ನಾನು ಸಣ್ಣವನಿದ್ದೆ, ನಮ್ಗೆ ಅರ್ಥ ಆಗಿಲ್ಲ ಮೋಣಿದ್ರು ದರಿದ್ರ ಕೂತ್ಕೊಂಡು. ಅವ್ರು ಏನು ಮಾಡ್ಬಿಟ್ಟು ಗೊತ್ತಾ, ಎಲ್ಲ ಪೂರ್ಣ ಶೆಲ್ಲೆ ದೊಡ್ಡ ಶೆಲ್ಲೆ ಇರ್ತಿತ್ತು, ಬೆಳೆಯೋದು ತೊಗೊಂಬಿಡೋದು, ಕೂತ್ಕೊಂಡ್ಬಿಡೋದು. ಈಗ ಓಡಿಸ್ತೀವಿ ಹೀಗೆ ಕೂತ್ಕೊಂಡಿರ್ತಿದ್ವು ಅವರೆಲ್ಲ ಬೈ ತುಂಬ ಹೊದ್ಕೊಂಡು ಒಳಗೆ. ನಾನೇನು ಅಂದ್ಕೊಂಡಿದ್ದೆ, ಏನು ಪಾಪ ನಿದ್ದೆ ಮಾಡ್ತಾರೆ ಹೇಳು. ಕೆಲವರಿಗೆ ಕೂತ್ಕೊಂಡಿದ್ದು ಭಾಳ ಚಟ ಇರ್ತದೆ, ಕೆಲವರಿಗೆ ಮಲ್ಕೊಂಡಿದ್ದು ಭಾಳ ಚಟ ಇರ್ತದೆ. ಪಾಪ ಮಲ್ಕೊತಾರೆ ಏನೋ ಎಲ್ಲ ಒಳಗಡೆ ಧ್ಯಾನ ಮಾಡ್ತಾ ಇರ್ತಾರೆ. ಅವರು ಸೃಷ್ಟಿ ಚಿಂತನ, ಲಯ ಚಿಂತನ, ಪ್ರಾತಃ ಕಾಲದಲ್ಲಿ ಈ ಶರೀರದಲ್ಲಿರ್ತಕ್ಕಂಥ ಭಗವದ್ರೂಪಗಳ ಚಿಂತನೆ ಎಂಥ ಅದ್ಭುತ. ನೀವು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಪೂಜಾ ವಿಗ್ರಹಗಳನ್ನಿಟ್ಟುಕೊಂಡು 4 ತಾಸು ಪೂಜೆ ಮಾಡೋದು ಒಂದೇ. ಮಾನಸಿಕವಾಗಿ ಭಗವಂತನ ಪೂಜೆ ಮಾಡೋದು ಏನದಲ್ಲ, ಅದಕ್ಕೆ ಸಮಾನವಾದ ಯಾವುದಿಲ್ಲ. ಅದು ನಿಮ್ಮ ಜೀವನವನ್ನು ಧನ್ಯ ಮಾಡೋದು ಏನು ಮಾಡ್ತೋ ನನಗೆ ಗೊತ್ತಿಲ್ಲ. ಭಗವಂತ ಕಾಣಿಸ್ತಾನ ಬಿಡ್ತಾನ ನನಗೆ ಗೊತ್ತಿಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ಮೆಡಿಟೇಷನ್ ಆರೋಗ್ಯ ತಂದು ಕೊಡ್ತದೆ. ನಿಮಗೆ ರೋಗ ಅಂತಂಬೋದು ಬರೋದಿಲ್ಲ. ಪ್ರತಿನಿತ್ಯದಲ್ಲಿ ಅರ್ಧ ಗಂಟೆಗಳ ಕಾಲ ಮನಸ್ಸನ್ನು ಏಕಾಗ್ರತೆಗೊಳಿಸಿ, ಹಾಸಿಗೆಯಿಂದ ಹೇಳ್ತಿರಲ್ಲ, 5 ಗಂಟೆಗೆ ಹೇಳ್ತೀನಿ ತಂದೆ ಅಲ್ಲಮ್ಮ, ಹೇಳ್ತೀಯಾ? ಇಲ್ಲ, ನಂಗೆ ಗೊತ್ತಿಲ್ಲ, ನಿನ್ನಿಷ್ಟ. 5:15 ಹೇಳ್ತೀಯ, 5:15 ಹೇಳು, ಬೇಡಂಬಲ್ಲ. ಇವತ್ತು ಸಂಕಲ್ಪ ಒಂದು ಮಾಡೋಣ ನಾವೆಲ್ಲರೂ. ನಾನು ಇನ್ನು ಮೇಲೆ 4 ಗಂಟೆಗೆ ಹೇಳೋರು ಏನು ಮಾಡಿರಿ, 3:15 ಹೇಳ್ತೀನಿ ತನ್ರಿ. 5 ಗಂಟೆಗೆ ಹೇಳೋರು 4:15 ಹೇಳ್ತೀನಿ ತನ್ರಿ. 6ಕ್ಕೆ ಹೇಳೋರು 5:15 ಹೇಳ್ತೀನಿ ತನ್ರಿ. 7ಕ್ಕೆ ಹೇಳೋರು 6:15 ಹೇಳ್ತೀನಿ ತಂದ್ಕೊಳ್ರಿ. ಒಂದು ಅರ್ಧ ಗಂಟೆ ಹೇಳೋದು, ಸೀದಾ ಬಾತ್ರೂಮಿಗೆ ಹೋಗೋದು. ಸ್ವಲ್ಪ ಬಾಯಿ, ಯಾಕಂದರೆ ಮಲ್ಕೊಂಡಿರ್ತೀವಲ್ಲ, ಸ್ವಲ್ಪ ಹೊಲಸಾಗಿರ್ತದೆ, ಬಾಯಿಯಲ್ಲಿ ನೀರು ಹಾಕ್ಕೊಂಡು ಮುಕ್ಕಳಿಸಿ ಅದನ್ನೆಲ್ಲ ಉಗುಳಿ ಬರ್ರಿ. ಮತ್ತೆ ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಳ್ರಿ. ದೇವರೇನು ನಿಮ್ಮನ್ನು ಕೇಳೋದಿಲ್ಲ, ಏನಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡಿಯಲ್ಲ, ಇಲ್ಲ, ಅಲ್ಲೇ ಕೂಡ್ರಿ. ಕೂತ್ಕೊಂಡು ಕಾನ್ಸಂಟ್ರೇಷನ್ ಮಾಡಿರಿ ಆ ಭಗವಂತ. ಈ ಸುಪ್ರಭಾತ ಈಗ ನಾವು ಅಷ್ಟು ದಾಸರು ಬರೆಸ್ತಾ ಇದ್ದಾನೆ ನಮ್ಮಪ್ಪ ಸ್ವಾಮಿ. ಮಾನಸಿಕ ಧ್ಯಾನ ಅಂತ ಚಿಂತನೆ ಮಾಡಬೇಕು ಅಂಥೇಳಿ. ಅದು ಗುರು ಜಗನ್ನಾಥ ದಾಸರು ಅದ್ಭುತವಾದ ರೀತಿಯಲ್ಲಿ ಪರಾಪರ ತತ್ವ ದೀಪಿಕೆಯಲ್ಲಿ ಬರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿಸ್ತಾ ಇದ್ದಾನೆ ಸ್ವಾಮಿ. ಅದು ಬಂದರೆ ನಿಮಗೆ ಇನ್ನು ಚೆನ್ನಾಗಿ ಅರ್ಥ ಆಗ್ತದೆ. ಆಗ ನಮ್ಮ ದೇಹನೇ ದೇವಾಲಯ, ನಮ್ಮ ದೇಹನೇ ರಥ, ಅಲ್ಲಿ ಭಗವಂತನ ರೂಪಗಳು ಹೇಗವೆ ಇವೆಲ್ಲ ಚಿಂತನೆ ಮಾಡಿ ಒಂದು ಎಲ್ಲ ಕಲ್ತ್ರೆ ಎಷ್ಟೊತ್ತಾಗ್ತದೆ. ಇವಾಗ ಹೇಳಿದ್ನಲ್ಲ, 20 ನಿಮಿಷ ಆಗ್ತದೆ. ಬಡ 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 ಅಂದ್ಕೊಂಡು ಹೋದರೆ ಆ 20 ನಿಮಿಷಗಳ ಕಾಲ ನಿಮ್ಮ ಹಾಸಿ ಮೇಲೆ ಕೂತ್ಕೊಂಡು ನೀವು ಮಾಡಿರಿ. ನಿಮ್ಮ ಪವರ್ ಎಲ್ಲಿಗೆ ಹೋಗ್ತದೆ ಗೊತ್ತದನಾ? ನಿಮ್ಮ ಬಗಲಲ್ಲಿ ನಿಮ್ಮ ಯಜಮಾನರು ಮಲ್ಕೊಂಡಿರ್ಬೋದು, ಅಥವಾ ಹೆಂಡತಿ ಮಲ್ಕೊಂಡಿರ್ಬೋದು, ಮಕ್ಕಳು ಮಲ್ಕೊಂಡಿರ್ಬೋದು, ಅವರ ಮೇಲೆ ಆಗ್ತದೆ. ಇದು ಅಷ್ಟೇ ಎನರ್ಜಿ, ಇದು ಒಂದು ಪವರ್. ಈ ಪವರ್ ಏನದಲ್ಲ ಬರೀ ನಮ್ಮೊಳಗೆ ಇರೋದಿಲ್ಲ, ಅದು ಪಕ್ಕದಲ್ಲಿ. ಅದು ಕಾರಣ ನಮ್ಮಲ್ಲಿ ಒಂದು ಮಾತು ಹೇಳ್ತಿದ್ರು, ನಾವು ಹೋಗ್ತಾ ಇರ್ತೀವಿ ರೋಡ್ನಲ್ಲಿ, ನಿಮ್ಮ ಅನುಭವ ಬರ್ತಿರ್ತದೆ ಒಂದು ಸಲ. ಇವಾಗ ಕಮ್ಮಿ ಆಗಿದೆ, ಯಾಕಂದರೆ ನಾವು ರೋಡ್ನಾಗ ಹೋಗ್ತಾ ಇದ್ರೆ ನಮ್ಮ ಪಕ್ಕದಲ್ಲಿ ಬರೋರೆಲ್ಲ ಎಲ್ಲೋ ಯಾವಾಗೋ ಪುಣ್ಯಾತ್ಮರು ನಮ್ಮ ಬಗಲ ಬರೋದು, ಅವರ ಸ್ಪರ್ಶ ಆಗೋದು, ಅದು ಭಾಳ ರೇರ್ ಆಗಿಬಿಟ್ಟದು. ಎಲ್ಲಿ ನೋಡಿದ್ರೆ ಹೊಲಸಾದ ಜೀವನ ಮಾಡೋರು ಇದ್ದಾರೆ, ಇರ್ಬಲ್ದು. ಯಾಕೆ
ಅದು ಅವ್ರು ನೋಡಿದಾಗ, ಅವ್ರ ಪಕ್ಕದಲ್ಲಿ ಹೋದಾಗ, ಅವರು ಸ್ವಲ್ಪ ಸ್ಪರ್ಶ ಆದಾಗ ಆ ಅನುಭೂತಿ ಒಂದು ಆಗ್ತದೆ ನಮಗೆ. ಅದೇನಾಗ್ತದೆ, ಅದು ಹೇಗಾಗ್ತದೆ ಗೊತ್ತಾಯಿಲ್ಲ. ಕಾರಣ ಅಂದರೆ ಅವರ ಎನರ್ಜಿ ನಮಗೆ ಬರ್ತದೆ, ಪವರ್ ಅದ್ರ ಮೇಲೆ ಬರ್ತದೆ, ಅಷ್ಟು ಶಕ್ತಿ ಇರ್ತದೆ. ಸೊ ಇದನ್ನು ಮಾಡಿರಿ ನೀವು, ಎಷ್ಟು ಜನ್ಮಧನ್ಯ ಆಗ್ತದೆ. ಮಾನಸಿಕವಾದ ಮೆಡಿಟೇಷನ್ ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ಅಷ್ಟು ಸುಲಭ ಅಲ್ಲ, ಅವನು ಭಾಳ ಪರೀಕ್ಷೆ ಮಾಡ್ತಾನೆ. ಕೂತ್ಕೊಳ್ರಿ ನೀವು, ಒಂದು ದಿವಸ ಮಾಡಿಸ್ದ ಅಂದರೆ 5 ದಿವಸ ಬಿಡಿಸಿಬಿಡ್ತಾನೆ. ಒಂದೇ ಒಂದು ದಿವಸ ಮಾಡಿಸ್ತಾನೆ, ಮತ್ತೆ ಅವರದ್ದು ಇದು ಬೇಡ ಬೇಡ ಏನು ಮಲ್ಕೊಂಬಿಡೋಣ ಅಂತ. ಮತ್ತೆ ಒಂದು 3 ದಿವಸ ಆದಮೇಲೆ ಏನು ತಪ್ಪು ಮಾಡಿದ್ನೇನೋ, ಅಡವಿರಾಯನ ಹತ್ರ ಹೋಗಿ ಪ್ರಮಾಣ ಮಾಡಿ ಬಂದೆ. ಅಲ್ಲಿ ತಿರುಪತಿ ಬೆಟ್ಟದ ಮೇಲೆ ಹೇಳಿದ್ನಲ್ಲ, ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿ ಇದನ್ನು ನೀವು ಸಂಕಲ್ಪ ಮಾಡಿಸ್ಬೇಕು, ಇವತ್ತು ಮೆಟ್ಲೋತ್ಸವ. ಒಂದು 10,000 ಜನ ಕೂತ್ಕೊಂಡಿದ್ರು ಬೆಟ್ಟದ ಕೆಳಗಡೆ, ಮಾಡಿಸ್ರಿ ಅಂತಂದೆ. ಅದರಲ್ಲಿ ಒಂದು ಇಬ್ಬರು ನನ್ನನ್ನು ಪ್ರಶ್ನೆ ಮಾಡಿದರು. ಆಮೇಲೆ ಬೇಕಾಷ್ಟು ಮಾಡಿ, ಅಲ್ರಿ ನೀವು ವೆಂಕಟರಮಣ ಕೆಳಗೆ ಕೂಡಿಸಿ ಬೆಟ್ಟದ ಕೆಳಗೆ, ಅವನಿಗೆ ವೆಂಕಟರಮಣಿಗೆ ಮೊದಲೇ ಒಂದು ಹೆಸರದ, ಅವನಿಗೆ ಏನಾದ ಒಂದು 10 ರೂಪಾಯಿ ಹಾಕ್ತೀನಿ ಅಂತಂದರೆ ಮೂಗು ಹಿಡಿದು ಬಿಡ್ತಾನೆ, ಹಾಕಲಿಲ್ಲ ಅಂದರೆ ಹೆಂಗೋ ಒಂದು ಹಿಡ್ಕೋತಾನೆ. ಅದಲ್ಲದೆ ನಾನು ಯಾರನ್ನೂ ದ್ವೇಷ ಮಾಡೋದಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ. ಈ 5 ಪಂಚಸೂತ್ರಗಳನ್ನು ಪ್ರಮಾಣ ಮಾಡುವಂತೀರಿ, ಪ್ರಮಾಣ ಮಾಡಿದ ಮೇಲೆ ನಮ್ಮ ಮಾಡ್ಲಿಕ್ಕಾಗಲಿದ್ರೆ ನಮ್ಮ ಕೂತಿರ್ಕಡ್ರಿ ಏನು ಮಾಡ್ಬೇಕು? ಬ್ಯಾಡ್ರಿ ಇದ್ದಿದ್ದು. ಅಯ್ಯ ದಡ್ಡ ಮುಂಡೆ ಮಗನೇ, ಅದೆಲ್ಲ ಎಂದೆಂದೆಂದಿಗೂ ಆಗಲ್ಲ. ನಿನ್ನ ತಂಟಿಗೆ ಬರೋದಲ್ಲ ಮಾರಾಯ. ಮಾಡಿದ್ರೆ ನಿನ್ನ ಜನ್ಮ ಧನ್ಯ ಆಗ್ತಾರೆ. ಒಂದು ದಿವಸ ಬೇಡ್ರಿ ಎಂದಾರು, ಅಥವಾ ಪಶ್ಚಾತ್ತಾಪ ಬೇಡ್ರಿ. ಮಾಧವನಂತೆ, ಅಯ್ಯೋ ನಾನು ಸುಳ್ಳು ಹೇಳಿದ್ನಲ್ಲ, ಅವತ್ತು ವೆಂಕಟರಮಣಿಗೆ ಮಾತು ಕೊಟ್ಟೆ, ಸುಳ್ಳು ಹೇಳೋದಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂತಂದಲ್ಲ. ಮತ್ತು ಆದರೆ ಒಂದು ಮಾತ್ರ, ನಿನ್ನೆ ಸ್ವಾಮಿಗಳು ಏನು ಹೇಳ್ತಾರೆ ರೀ ನಮ್ಮ ಸ್ವಾಮಿಗಳು, ಆ ಪೀಠ ಅದು ನಮ್ಮ ಪೀಠಾಧಿಪತಿಗಳಿಗೆ ನಾನು ವಿಜ್ಞಾಪನೆ ಮಾಡ್ಕೊಂಬೋದಿದೆ. ಇದರಿಂದ ಪ್ರತಿ ಪೀಠಾಧಿಪತಿ ಬರೇ ಮಾಧ್ಯರ ಮಧ್ಯೆ ಕೂತ್ಕೊಂಡು ಹೇಳಿದರೆ ಪ್ರಯೋಜನ ಇಲ್ಲ. ಮತ್ತು ಇದು ಕೂಡ ಹೇಳ್ತೀನಿ ನಾನು, ಹೋಗಬೇಕು, ಹೋಗಿ ನಮ್ಮ ಪೇಜಾರ ಸ್ವಾಮಿಗಳು ಹೇಗೆ ಹೋದ್ರೋ ಆಗ ಎಲ್ಲರೂ ಹೋಗ್ರಿ. ಭಗವಂತನ ಸ್ಮರಣೆ ಮಾಡುವವನಿಗೆ ಮೈಲಿಗೆ ಎಂಬುದೇ ಇಲ್ಲ, ತಿಳ್ಕೊಳ್ರಿ. ಅವನು ಹೇಳ್ತಾನೆ, ಅವನಿಗೆ ಸ್ನಾನ ಬೇಕಾಗಿಲ್ಲ, ಅವನಿಗೆ ಪೂಜೆ ಬೇಕಾಗಿಲ್ಲ, ಏನು ಬೇಕಾ, ಅವನಿಗೆ ಯಾವಾಗಲೂ ಮಡಿ. ಯಾವಾಗ? ಭಗವನ್ನಾಮ ಸಂಕೀರ್ತನ. ಸ್ನಾನವನರಿಯನು, ಮೌನವನರಿಯನು, ಧ್ಯಾನವನರಿಯೇ ಎಂದ್ಯನ ಬೇಡ. ಜಾನಕಿ ವಲ್ಲಭ ದಶರಥ ನಂದನ, ಗಾನ ವಿನೋದನ ನೇನೆ ಮನವೇ ರಂಗ. ಕಲಿಯುಗ ಭಗವನ್ನಾಮ ಸಂಕೀರ್ತನ ಮಾಡ್ತಾ ನಾರಾಯಣ 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 ಅಂತಕ್ಕಂಥ, ಅಥವಾ ಗೋವಿಂದನಾಮ ಸಂಕೀರ್ತನೆ ಮಾಡ್ತಕ್ಕಂಥ ಪುಣ್ಯಾತ್ಮನಿಗೆ ಯಾರನ್ನು ಮುಟ್ಟಿದ್ರೂ ಮೈಲಿಗೆ ಆಗಲ್ಲ. ಯಾವ ಸ್ಥಳಕ್ಕೆ ಹೋದರೂ ಕೂಡ ಸರ್ವದೇಶವು ಹೇಳ್ರಿ, ಸರ್ವದೇಶವು ಪುಣ್ಯ ದೇಶವು, ಎಲ್ಲ ದೇಶ ಪುಣ್ಯ ಆಗಿಬಿಡ್ತದೆ. ಎರಡನೇದೇನು ಗೊತ್ತಾ, ಅಪವಿತ್ರವಾದ ದೇಶ ಆಗಿದ್ದರೂ ಕೂಡ ಭಗವನ್ನಾಮ ಸಂಕೀರ್ತನ ಮಾಡ್ತಕ್ಕಂಥವ್ನು ಹೋಗಿಬಿಟ್ಟ ಅಂದರೆ ಅದು ಪುಣ್ಯ ದೇಶ ಆಗಿಬಿಡ್ತದೆ. ಅದ ಕಾರಣ ಎಲ್ಲ ಯತಿಗಳು ಈ ದೀಕ್ಷಾ ವಹಿಸಿ, ಅಂದರೆ ಈಗ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಭಾಳ ಸಿದ್ಧರಾಗಿಬಿಟ್ಟಾರೆ ಅವರು. ಎಷ್ಟು ಮೇಲೆ ಬರಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ಹೇಗನ್ನು ಮಾಡಿ ರಾಮಾಲಯ ಹೊಡಿಬೇಕು, ಹೇಗನ್ನು ಮಾಡಿ ನಾವು ಒಂದು ದೇವಾಲಯ ಹೊಡಿಬೇಕು, ಹಿಂದೂ ದೇಶನ ನಾಶನ ಮಾಡಿಬಿಡಬೇಕು, ಗುಡಿಗಳೇ ಇಲ್ಲದಂತೆ ಮಾಡಬೇಕು. ಅವ್ರ ದೀಕ್ಷಾ ನಮ್ಮ ದೀಕ್ಷಾ ಎದೆದಕ್ಕೂ ಬರೋದಲ್ಲ. ಅಮ್ಮ ತುರ್ಕ ಅಂತಂತಾರೆ, ಅವನು ಎಷ್ಟು ಹಠ ಮಾರಿ ಅಂತ. ಅಂದರೆ ಅವರಲ್ಲಿ ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇಲ್ಲ ಅಂತ ತಿಳ್ಕೊಬಾರ್ದು, ಪುಣ್ಯಾತ್ಮರಿದ್ದಾರೆ. ನಿಮ್ಮ ಜೀವನದಲ್ಲಿ ಲಿಂಗದ ಹಳ್ಳಿ ಅಂತದೆ, ನಿಮ್ಗೆ ಹತ್ರ ಅಂತ ಅಂದ್ಕೋತೀನಿ. ಈ ಕುಷ್ಟಿಗೆ ಹತ್ರನೋ ಏನೋ, ದೇವರಾಯನ ದುರ್ಗ ಅದಲ್ಲ, ರಾಯಚೂರ್ಲಿಂದ ದೇವರಾಯನ ದುರ್ಗಕ್ಕೆ ಹೋಗ್ತಕ್ಕಂಥ ರೋಡ್ನಲ್ಲಿ ಗುರಾಚಾರ ಹೋಗ್ಬೇಕು, ನೋಡಬೇಕು. ದೇವರಾಯನ ದುರ್ಗ ಅಲ್ಲ, ದೇವದುರ್ಗಕ್ಕೆ ಹೋಗೋ ಹಾದಿಯಲ್ಲಿ ಕೃಷ್ಣಾ ನದಿಯ ದಂಡೆ ಮೇಲೆ ಏನು ಅದ್ಭುತವಾದ್ರಿ, ಆ ಪವಿತ್ರವಾದ ಕೃಷ್ಣಾ ನದಿ ಅಲ್ಲಿ ಹರಿತಾ ಇದ್ದಾಳೆ. ಇಲ್ಲಿ ಒಂದು ಗುಡಿ, ಎಲ್ಲ ನಮ್ಮ ಮಾಧ್ವರೇ ಮಾಡಿದ್ದಾರೆ ಅದನ್ನೆಲ್ಲ. ಆತನ ಭಕ್ತರು, ಆತನ ಅಭಿಮಾನಿಗಳೆಲ್ಲ ಯಾರು? ರಾಮದಾಸರು. ಯಾರು ಅವನು? ತುರ್ಕ. ಈಸ್ ಒರಿಜಿನಲಿ ಜಾತ್ಯ ತುರ್ಕ. 24 ಗಂಟೆ ಹನುಮಪ್ಪನ ಗುಡಿಯಲ್ಲೇ ಇರ್ತಿದ್ದ. ಯಾವ ಊರಪ್ಪ ಅದು? ಅಲ್ಲಮ್ಮ, ಲಿಂಗದ ಗೋನ್ವಾರ ಅಂತಕ್ಕಂಥ ಊರಿನಲ್ಲಿ ಹನುಮಂತ ದೇವರ ಗುಡಿ ಬಿಟ್ಟು ಹೊರ ಬರ್ತಿದ್ದಿಲ್ಲ. 600 ಕೀರ್ತನೆಗಳನ್ನು ಮಾಡಿದ್ದಾನೆ. ಆತನ ರಾಮನ ಸಂಬಂಧಪಟ್ಟ ಹಾಡುಗಳು ನೋಡಬೇಕು. ನಮ್ಮ ಕಣ್ಣು ಮುಂದೆ ರಾಮ ಬಂದು ನಿಂದಿರ್ತಾನೆ. ಆತನ ಸ್ನೇಹಿತರು ಯಾರು ಗೊತ್ತಾ?
ಆತನ ಅಭಿಮಾನ ಮಾಡಿದವರು ಶ್ರೀರಾಮಾಚಾರ್ಯರು, ಶ್ಯಾಮಸುಂದರದಾಸರು, ಸಂತೆಕೇಲೂರು ವೆಂಕಟರಾಯರು ಮತ್ತು ಸುಳಾದಿ ಕುಪ್ಪೇರಾಯರು, ಅಭಿನವ ಪ್ರಾಣೇಶ ವಿಠ್ಠಲರು. ಈ 5 ಮಂದಿ ಆತ ಅಂದರೆ ಅಷ್ಟು ಪ್ರೀತಿ ಮಾಡಿದರು. ಆತ ಬರ್ತಿದ್ದಿಲ್ಲ, ಹನುಮಪ್ಪನ ಗುಡಿ ಬಿಟ್ಟು ಎಲ್ಲೆಲ್ಲೆಲ್ಲಿ ಕದಲ್ತಿದ್ದಿಲ್ಲ. ಆದರೆ ಇವರು ಹೋಗ್ತಿದ್ರು ಆತನಿಗೋಸ್ಕರ. ನಿನ್ನೆ ಬಂದರು, ಒಬ್ಬರು ಗೋನ್ವಾರದವ್ರು ಬಂದರು, ಈ ಸರ್ತಿ ಬರ್ರಿ ಅಪ್ಪಣಾಚಾರ್ಯ ಆರಾಧನೆಗೆ ಅಂತ ಹೇಳಿದರು. ನಿಜ ನಾನು ಹೋಗೀನಿ. ಕೆಲವರು ನಮ್ಮ ಮಾದ್ರು ಹೋಗಲ್ಲ. ಎದಕ್ಕೆ ಗೊತ್ತಾ? ಅದು ತುರ್ಕ. ಆಗ ಅಂದ್ಕೊಂಬಿಟ್ಟು ನಾವು ತುರ್ಕರಾಗ್ತೀವಿ. ತಿಳ್ಕೊಳ್ರಿ, ಜ್ಞಾಪಕ ಇಟ್ಕೊಳ್ರಿ. ಇನ್ನೊಬ್ಬರಲ್ಲಿರುವ ಗುಣ ನೀನು ನೋಡಲಿಲ್ಲ, ನಿಂಗೆ ದೋಷನೇ ನೋಡ್ತಾ ಇದ್ದಿ. ಆವ ಕುಲದವನಾದಡೆ ನಿನ್ನಾವ ದೇಶದೊಳಿದ್ದಡೇನು. ಯಾವ ಕುಲ ಆದ್ರೇನ್ರಿ, ಅಲ್ಲಿ ಭಗವನ್ನಾಮ ಸಂಕೀರ್ತನ ಅದ ಇಲ್ಲ. ಅವನ ವ್ಯವಹಾರ ಹೇಗದೆ, ಯಾವ ರೀತಿ ಬಾಳಿ ಬದುಕ್ತಾ ಇದ್ದಾನೆ ಅಂತ ಅಂದ್ಕೊಂಡು ನೋಡಿಬಿಟ್ರೆ ಅವರೇ ಪುಣ್ಯಾತ್ಮರಾಗ್ತಾರೆ. ಈಗ ಅಂದ್ಕೊಂಡಂದರೆ ನೀನು ಆ ಮಟ್ಟಕ್ಕೆ ಇಳಿತೀಯ. ನೀನು ಆ ರೀತಿಯ ಆತನ್ನು ಹೋಗ್ಬೇಕಂತೆ. ತಾತ ಅನ್ಬೇಕಂತ. ತಾತ ಏನು ನೀವೆಲ್ಲ ಬರ್ತೀರಿ ಅಂದರೆ, ಇಲ್ಲಪ್ಪ ಮರ, ನಿನ್ನ ನೋಡದಿದ್ದರೆ ನಮಗೂ ದುಃಖ ಆಗ್ತದೆ, ನಮಗೂ ತಡ್ಕೊಳ್ಳಾರಿವೆ, ನೀನಾ ಬರೋದಲ್ಲ ಹನುಮಪ್ಪನ ಬಿಟ್ಟು, ಅದಕ್ಕೆ ನಾವೇ ಬರ್ತೀವಾರ ಅಂತ 15 ದಿವಸಕ್ಕೆ ತಿಂಗಳಿಗೆ ಒಂದು ಸಾಲ ಹೋಗಿ 1 ದಿವಸ 2 ದಿವಸ ಅಲ್ಲಿದ್ದು ಆತನೊಟ್ಟಿಗೆ ಚರ್ಚೆಗಳೆಲ್ಲ ಮಾಡ್ದೆ. ಆತನ ಕರೆದ್ರಂತೆ, ನೀನು ಬಾಪ ವೆಂಕಟರಮಣ ತೊಗೊಂಡು ತಿರುಪತಿಗೆ ಹೋಗೊಂಡು ನಡಿ, ಬರೀ ಹನುಮಪ್ಪನ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗ ಹನುಮಪ್ಪ ತೋರಿಸ್ತಕ್ಕಂಥ ಹನುಮಪ್ಪನಿಗೆ ನಾಯಕನಾದ ಸ್ವಾಮಿ ಹತ್ರ ಹೋಗೋಣ. ನಾನೊಬ್ಬನೇ ಬರೋದಲ್ಲ, ನೀವೆಲ್ಲ ಬರ್ತೀನಿ ಅಂದರೆ ನೀವು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂತಂದು ಕರ್ಕೊಂಡು ಹೋದ್ರು ಅವರು 5 ಜನ. ಅಲ್ಲಿ ಹೋದಾಗ ಯಾವ ಹಾಡು ಮಾಡಿದ್ದಾನೆ ಹೇಳ್ರಿ? ಏನು ಹಾಡದ್ರಿ ಆ ಹಾಡು? ಅದ್ಭುತ ಅದ್ಭುತ. ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನ ಆದೆನು. ಈ ಹಾಡಿಗೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ, ಅದು ಕಾರಣ ಕೆಲವರಿಗೆ, ಇವರಿಗೆಲ್ಲ ಕೆಲವರಿಗೆ ಗೊತ್ತದ ಅಷ್ಟೇ. ಅಲ್ಲಿ ಅದಕ್ಕೆ ಒಂದು 4 ವರ್ಷದ ಕೆಳಗೆ, 4-5 ವರ್ಷದ, ಅಂದರೆ 4-5 ವರ್ಷ ಅಲ್ಲ, ಇದು 20 ವರ್ಷ ಆಯ್ತು ರಿಟೈರ್ಡ್ ಆಗಿ. ನಾನು ಒಂದು 15 ವರ್ಷದ ಕೆಳಗಡೆ ರಮಣ ದೀಕ್ಷಿತರು ಅಂತ ಅರ್ಚಕರು, ಪ್ರಧಾನ ಅರ್ಚಕರು ಅಲ್ಲಿ ತಿರುಪತಿಯಲ್ಲಿ, ಒಳ್ಳೆ PhD ಮಾಡಿರ್ತಕ್ಕಂಥ ವ್ಯಕ್ತಿ. ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಪೇಪರ್ಗಳಲ್ಲಿ, ಆಗ ಕನ್ನಡ ಇಂಗ್ಲೀಷ್ ಎಲ್ಲ ಪೇಪರ್ಗಳಲ್ಲಿ ಬಂತು. ಏನು ಕೊಟ್ಟ ಗೊತ್ತಾ? ನಾವು ತಿರುಪತಿಯ ಬೆಟ್ಟದ ವೆಂಕಟರಮಣ ಅರ್ಚಕರು, ವಂಶಪಾರಂಪರೆಯಿಂದ ಬಂದವರು. ನಾವು ಮುಂಜಾನೆ ಸಿಗ್ಗೆ ಅಂದರೆ ಮಾರ್ನಿಂಗ್ ಪೂಜಾ ಅಂತಾರೆ ಅದನ್ನು, ಅದಕ್ಕೆ ತೋಮಾಲ ಸೇವಾ ಅಂತಾರೆ ಅದನ್ನು. ಅಂದರೆ ಶೋಮಾಲ ಸೇವಾ ಅಂದರೆ ಏನಲ್ಲ, ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಆಗ ಅಲ್ಲಿ ಒಳಗಡೆ ಗುಡಿಯಲ್ಲಿ 11 ಸಾಲಿಗ್ರಾಮಗಳು ಎಷ್ಟವೆ ಮರಿಬೇಡ್ರಿ, ಇವತ್ತು ಕೇಳ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ. 11 ಸಾಲಿಗ್ರಾಮಗಳವೆ. ಅಂದರೆ ಇದನ್ನೇ ಕೇಳ್ತೀನಿ ತಿಳ್ಕೊಬೇಡ, ಬತ್ತಾಯ ಅದು ಹಿಡ್ಕೊಬೇಡ, ಯಾರು ಕೇಳ್ತೀರ ಯಾವ್ದು ಕೇಳ್ತೀರ ಗೊತ್ತಿಲ್ಲ. 11 ಸಾಲಿಗ್ರಾಮಗಳವೆ. ವೆಂಕಟರಮಣನ ಹೀಗೆ ನಿಂತ್ಕೊಂಡಿದ್ದಾನಲ್ಲ, ಹೀಗೆ ನಿಂತ್ಕೊಂಡಿದ್ದಾನಲ್ಲ, ಟೊಂಕ ಮೇಲೆ ಈ ಕಡೆ ಅಲ್ಲ, ಈ ಕಡೆ ಟೊಂಕದ ಮೇಲೆ ಕೈ ಇಟ್ಕೊಂಡಿದ್ದಾನಲ್ಲ, ಎಡಭಾಗದಲ್ಲಿ ಇಷ್ಟತ್ರ 9 ಇಂಚು ಎತ್ತರದ ಬೆಳ್ಳಿಯ ಭೋಗ ಶ್ರೀನಿವಾಸ ಇದ್ದಾನೆ. ಆ ಭೋಗ ಶ್ರೀನಿವಾಸನಿಗೂ ಮತ್ತು ಮೂಲ ವಿರಾಟ್ ಇದ್ದಾನಲ್ಲ, ಅವನಿಗೂ ಒಂದು ಬಂಗಾರದ ಚೈನ್ ಅಂಟಿಸಿರ್ತಾರೆ, ಅಂದರೆ ಕನೆಕ್ಷನ್ ಕೊಟ್ಟಿರ್ತಾರೆ. ಅಂದರೆ ಪೂಜೆ ಎಲ್ಲ ಆಗೋದು ಎಲ್ಲಿಗೆ? ಈ ಭೋಗ ಶ್ರೀನಿವಾಸನಿಗೆ ಆಗ್ತದೆ. ಪ್ರತಿನಿತ್ಯ ಅಭಿಷೇಕ ಆಗೋದು, 11 ಸಾಲಿಗ್ರಾಮಗಳಿಗೆ ಅಭಿಷೇಕ ಆಗೋದು. ನೀವು ಹೊರಗೆ ಬಂದ ತೀರ್ಥ ಕೊಡ್ತಾರಲ್ಲ, ಅದೇ ತೀರ್ಥ ಕೊಡೋದು. ಪಾದ ಪ್ರತಿನಿತ್ಯ ಆ ಪಾದಗಳನ್ನು, ಅಂದರೆ ಬಂಗಾರದ ವಜ್ರದ ಪಾದವ, ಒಮ್ಮೊಮ್ಮೆ ಬಂಗಾರದ ಪಾದ ಇಡ್ತಾರೆ, ವಜ್ರದ ಪಾದ ಇಡ್ತಾರೆ. ಆ ಪಾದಗಳನ್ನು ಮತ್ತು ಈ 11 ಸಾಲಿಗ್ರಾಮಗಳನ್ನು ಭೋಗ ಶ್ರೀನಿವಾಸನನ್ನು ತಟ್ಟೆಯಲ್ಲಿಟ್ಟು ಅವನಿಗೆ ಅಭಿಷೇಕ ಮಾಡ್ತಾರೆ. ನಮಗೆ ಪ್ರತಿನಿತ್ಯ ತೀರ್ಥ ಕೊಡೋದು ಅದೇ ತೀರ್ಥ. ಅಭಿಷೇಕ ಆದ ಮೇಲೆ ಆ ಶ್ರೀನಿವಾಸನ ಪಾದ ತೆಗೆದಿರ್ತಾರಲ್ಲ, ನಿಜ ಪಾದ ದರ್ಶನ, ಒರಿಜಿನಲ್ ಮೂಲ ಮುರಾಟಿಗಿರ್ತಕ್ಕಂಥ ಪಾದ, ಅವಕ್ಕೆ ಮೇಲೆ ಪ್ರತಿನಿತ್ಯದಲ್ಲಿ 2 ಗಂಧದ ಉಂಡಿ ಇಟ್ಟಿರ್ತಾರೆ. ಇಷ್ಟಿಷ್ಟು ದಪ್ಪ ಇರ್ತಾವೆ ಒಂದೊಂದು. ಆ ಗಂಧದ ಉಂಡಿಯನ್ನು 2 ಪಾದದ ಮೇಲೆ, ಅದಕ್ಕಿಡಕ ಕೆಳಗೆ 2 ಸಣ್ಣ ರೇಷ್ಮೆಯ ಕರವಸ್ತ್ರ ಕರ್ಚಿಫ್ ಹಾಕಿರ್ತಾರೆ 2 ಪಾದದ ಮೇಲೆ. ಅದಕ್ಕೆ ಮುಂಚೆ ಏನು ಮಾಡ್ತಾರೆ? ಎಳ್ಳೆಣ್ಣೆ ಹಚ್ತಾರೆ. ಯಾವುದಕ್ಕೆ? ಆ 2 ಕಾಲುಗಳಿಗೆ ಪ್ರತಿನಿತ್ಯದಲ್ಲಿ ಎಳ್ಳೆಣ್ಣೆ ಹಚ್ಚಿ, ಅದ್ರ ಮೇಲೆ 2 ಕರ್ಚಿಫ್ ಹಾಕಿ, 2 ಗಂಧದ ಉಂಡಿಗಳನ್ನು ಅದರ ಮೇಲಿಟ್ಟು, ಮತ್ತೆ ಮೇಲೆ 2 ಕರ್ಚಿಫ್ಗಳು ಹಾಕಿ, ಅದರ ಮೇಲೆ ಈ ವಜ್ರದ್ದು ಬಂಗಾರದ್ದು ಪಾದ ಇಟ್ಟಿರ್ತಾರೆ. ಆ ಮೂಲ ವಿರಾಟ್ ಇದ್ದಾನಲ್ಲ, ಇದು ಮಾತ್ರ ಮೂಲ, ಇಷ್ಟೇ ಆಗೋದು ಮೂಲ ವಿರಾಟಿಗೆ. ಮತ್ತು ಇವೆಲ್ಲ ಹೊಸ ಹಾರಗಳು ಹಾಕ್ತಾರೆ. ಅಳತಿ, ಎಲ್ಲದಕ್ಕೂ ಅಳತಿ ಅದ.
ಇಷ್ಟಿಟ್ಟು ಎದಿಗೆ ಹಾಳ ಇಟ್ಟಿರ್ತದೆ, ಅಂದರೆ ಹೂವಿನ ಹಾರನ ಹೇಳ್ತಾ ಇರೋದು, ಅವೇ ತೋಮಾರ ಸೇವಾ ಅಂಬೋದು, ಅದನ್ನೆಲ್ಲ ಹಾಕ್ತಾರೆ. ಇಷ್ಟು ಬಿಟ್ಟರೆ ದೊಡ್ಡ ವಿರಾಟಿಗೆ ಅಭಿಷೇಕ ಏನು ನಡೆಯೋದು, ಆದರೆ ಈತಗೆ ನಡೀತದೆ. ಯಾರಿಗೆ? ಭೋಗ ಶ್ರೀನಿವಾಸನಿಗೆ. ಈ ಭೋಗ ಶ್ರೀನಿವಾಸ ಪ್ರತಿನಿತ್ಯ ಪೂಜೆ ತೊಗೊಬೋದು. ಈ ಲಡ್ಡು ಪಡ್ಡು ನೈವೇದ್ಯ ಮಾಡ್ತಾರೆ ನೋಡಿ, ಇವೆಲ್ಲ ನೈವೇದ್ಯ ಯಾರಿಗೆ ಆಗ್ತದೆ? ಈ ಭೋಗ ಶ್ರೀನಿವಾಸನಿಗೆ. ಮೂಲ ವಿರಾಟ್ಟಿಗೆ ಆಗೋದಲ್ಲ. ಮೂಲ ವಿರಾಟ್ಟಿಗೆ ಆಗೋದು ಯಾವುದಂದರೆ ಮೆಣಸಿನ ಅನ್ನ, ಅಂದರೆ ತುಪ್ಪ, ಬರೀ ತುಪ್ಪ ಇರ್ತದೆ, ತುಪ್ಪ ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಾಡಿದ ಅದು ಒಂದು. ರಾತ್ರಿ ಕ್ಷೀರಾನ್ನ. ಇದು ಬಿಟ್ಟರೆ ಮತ್ತೇನು ಅವನಿಗೆ ಮೂಲ ವಿರಾಟ್ಟಿಗೆ ನೈವೇದ್ಯ ಆಗೋದಿಲ್ಲ. ಇದೆಲ್ಲ ಭೋಗ ಶ್ರೀನಿವಾಸನಿಗೆ. ನಾವು ತೊಗೊಂಬೋ ಲಡ್ಡಾಗಲಿ, ನಾವು ತೊಗೊಂಬೋ ಪೊಂಗಲ್ಲು, ಇವೆಲ್ಲ ಕೂಡ ಈತಗೆ ಆಗ್ತದೆ. ಇಲ್ಲಿ ನೈವೇದ್ಯ ಆದರೆ ಆ ಮೂಲ ವಿರಾಟ್ಟಿಗೆ ಆದಂತೆ ಎನ್ನುವುದಕ್ಕೆ ಒಂದು ದರ್ಬೆ ಇಟ್ಟಿರ್ತಾರೆ. ಯಾರ್ಯಾರಿಗೆ? ಈ ಭೋಗ ಶ್ರೀನಿವಾಸನಿಗೂ. ಮತ್ತು ಆ ದರ್ಬೆದೊಟ್ಟಿಗೆ ಒಂದು ಬಂಗಾರದ ಚೈನನ್ನು ಆತನ ಕಾಲಿಗೆ ಕಟ್ಟಿರ್ತಾರೆ. ಈತನ ರೂಪಕ್ಕೆ ಈತಗೆ ಕನೆಕ್ಷನ್ ಕೊಟ್ಟಿರ್ತಾರೆ ಮಾತು. ಇದು ಪ್ರತಿನಿತ್ಯದಲ್ಲೇ ಆಗತಕ್ಕಂಥದ್ದು. ಅದಕ್ಕೆ ಹೇಳಕ್ಕೆ ಬಂದೆ, ಏನೋ ಎಲ್ಲಿ ಬಂದಪ್ಪ? ಪಾದ ಕಂಡು ಅಲ್ಲಿ ಹೋದ ಆತ ಸ್ಟೇಟ್ಮೆಂಟ್ ಕೊಟ್ಟ. ಈ ಮೊದಲನೇ ಪೂಜೆ ಇದು, ಅಂದರೆ ಮಾರ್ನಿಂಗ್ ಆಗತಕ್ಕಂಥ ಪೂಜಾ, ಮತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಪೂಜಾ, ಸಾಯಂಕಾಲ 7 ಗಂಟೆಗೆ ಮತ್ತೆ ಒಂದು ಪೂಜೆ ಆಗ್ತದೆ. 3 ಬೆಲ್ಲ ಆಗ್ತವೆ. ಅವನು ಕೊಟ್ಟು ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಗೊತ್ತಾ? ನಾವು ಪ್ರತಿನಿತ್ಯದಲ್ಲಿ 3 ಪೂಜೆ ಮಾಡ್ತೀವಿ. ಆ 3 ಪೂಜೆ ಆದಮೇಲೆ ಗರ್ಭಗುಡಿಯಲ್ಲಿ ನಮಸ್ಕಾರ ಮಾಡಲಿಕ್ಕಿಲ್ಲ, ಅದು ಶಾಸ್ತ್ರ. ಅದು ನಾವು ಜೈ ವಿಜಯರಿದ್ದಾರಲ್ಲ, ಜೈ ವಿಜಯರ ಹತ್ತಿರ ಬಂದು ಅಲ್ಲಿ ನಾವೆಲ್ಲರೂ ಯಾರ್ಯಾರು ಪೂಜೆಯಲ್ಲಿ ಇನ್ವಾಲ್ವ್ ಆಗಿರ್ತೀವೋ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಆಗ ನಮಗೆ ಮುಂಜಾನೆ 6 ಗಂಟೆಗೆಲ್ಲ ಮುಗಿಸಿ ಹೊರಗೆ ಬಂದು ಪೂಜೆ ಮಾಡಿದಾಗ ಶ್ರೀನಿವಾಸ ನಮ್ಗೆ ಹ್ಯಾಕೆ ಕಾಣಿಸ್ತಾನೆ ಗೊತ್ತನ? ಸಣ್ಣ ಹುಡುಗನಂತೆ ಕಾಣಿಸ್ತಾನೆ, ಕೂಸಿನಂತೆ ಕಾಣಿಸ್ತಾನೆ. ಇಲ್ಲಿ ನಾನಂತೂ ಭಾಳ ಸಲ ನೋಡಿನಿ, ಅಂದರೆ ನನಗೆ ಈ ರೂಪ ಕಂಡಿಲ್ಲ, ಆದರೆ ಗುಡಿ ತುಂಬ ತುಂಬಿಕೊಂಡಂತೆ ಕಾಣಿಸ್ತಾನೆ. ಅದ್ಭುತ. ಅದು ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಮಧ್ಯಾಹ್ನ 1 ಗಂಟೆಗೆ ಪೂಜೆ ಮಾಡಿದ್ಮೇಲೆ ಮತ್ತೆ ಬರ್ತೀವಿ ನಾವೆಲ್ಲರೂ, ಬಂದು ಮತ್ತೆ ಒಂದು ನಮಸ್ಕಾರ ಹಾಕ್ತೀವಿ. ಆಗ ನಮ್ಗೆ ಯುವಕನಂತೆ ಕಾಣಿಸ್ತಾನೆ. ರಾತ್ರಿ ಹೊತ್ತು ಪೂಜೆ ಆದಮೇಲೆ ಹೊರಗೆ ಬಂದರೆ ನಮ್ಗೆ ಮುದುಕನಂತೆ ಕಾಣಿಸ್ತಾನೆ. ಇದು ಸ್ಟೇಟ್ಮೆಂಟ್ ಕೊಟ್ಟ. ನನಗೆ ಅವರು ಆತ್ಮೀಯರು, ನಂಗೆ ಪರಿಚಯ ಇದ್ದವರಲ್ಲವ, ನಾನು ಅದು ಸ್ಟೇಟ್ಮೆಂಟ್ ಓದಿ ಕೂಡ ಫೋನ್ ಮಾಡಿದೆ. ಏನಪ್ಪಣಾಚಾರ ಫೋನ್ ಮಾಡಿದಿ ಅಂತ ಎಲ್ಲ ಸರ್ ನೀವು ಇವತ್ತು ಸ್ಟೇಟ್ಮೆಂಟ್ ನಿಮ್ಗೆ ನೋಡಿದೆ, ಭಾಳ ಆನಂದ ಆಯಿತು ಅಂತಂದೆ. ಓಕೆ ಅಂತಂದ. ಸರ್ ನಾನೊಂದು ಮಾತು ಹೇಳಲ ಅಂತಂದೆ. ಹೇಳ್ರಿ, ಇವತ್ತು ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ, ಇದನ್ನು ನಮ್ಮ ಹರಿದಾಸರು 78 ವರ್ಷಗಳ ಕೆಳಗೆ ಕೊಟ್ಟಾರಂತಾನೆ. ಯಾರು ಕೊಟ್ಟಾರ? ಅದು ಹೌದು. ಉದಯದಲ್ಲಿ ಬಾಲನವತಾರ, ಮಧ್ಯಾಹ್ನ ಕಾಲಕ್ಕೆ ಸದಮಲಾಂಗ ಯೌವನಕಾರ, ನಡು ಸಂಜೆಯಲ್ಲಿ ಮುದಕನಾಗಿ ಕಾಂಬ ಮನೋಹರ. ನಮ್ಮ ದಾಸರು ಮಾಡಿದ ಉಪಕಾರ ನಮ್ಮ ಊಹೆಗೆ ನಿಲುಕ್ತದನ, ನಮ್ಮ ಚಿಂತನೆಗೆ ಬರ್ತದನ. ಎಷ್ಟು ಕಂಡಿದ್ದಾರೆ ಅಂದರೆ ಅಲ್ಲೇ ಏನು ಬಡೆ ಸಾಪ್ ಅಂದರೆ ರಾಮದಾಸರಿಗೆ ಹಾಡಿನಲ್ಲಿ ಇದು ಕಾಣಿಸ್ತದೆ. ವಿಜಯರಾಯರು ಯಾಕೆ ಹೇಳಿಲ್ಲ? ಗೋಪಾಲ್ ಹೇಳಿಲ್ಲ ಅಂತ ತಿಳ್ಕೊಮಾಡ್ರಿ. ಪುರಂದರದಾಸರು ಹೇಳದೇ ಇದ್ದರೆ ವಿಜಯರಾಯರಿಗೆ ಹೇಳಕ್ಕೆ ಬರೋದಲ್ಲ. ವಿಜಯರಾಯರಿಗೆ ಹೇಳಿದರು ಅಂತಂದರೆ ಹೇಳದೇ ಇದ್ದರೆ ಗೋಪಾಲದಾಸರಿಗೆ ಜಗನ್ ಯಾರಿಗೂ ಬರೋದಲ್ಲ. ಅವರೆಲ್ಲ ಹೇಳ್ಯಾರ. ನಾವು ಹೇಳಿನಲ್ಲ, ಮಾಧುರು ಇನ್ನೊಬ್ಬರ ಬೈಲಕ್ಕೆ, ಇನ್ನೊಬ್ಬರ ನಿಂದೆ ಮಾಡಲಿಕ್ಕೆ, ಎರಡನೇದು ಯಾವುದು ಗೊತ್ತಾ? ಕಳ್ಕೊಳ್ಳೋಕ್ಕೆ. ನಮ್ಮ ಸಮಾನವಾದ ಏನೇನೇನೇನು ರಕ್ಷಣೆ ಮಾಡಿಕೊಂಡಿಲ್ಲ ನಾವು. ಸ್ವಲ್ಪ ಬದರಿಗೆ ಹೋಗ್ರಿ ನೀವು. ಶಂಕರ ಭಗವತ್ಪಾದರ ಎಷ್ಟು ಕುರುಹುಗಳವ ಅಲ್ಲಿ. ನಮ್ಮದೇನದ್ರಿ ಮಧ್ವಾಚಾರ್ಯರು ಅಲ್ಲಿ ಹೋಗಿ ಇದ್ದರು ಅಂತ ನಾವು ಹೇಳ್ತೀವಿ, ನಾವೇ ಹೇಳಿಕೆ ಬೇಕಂತ ಹೊರತಾಗಿ ಅಲ್ಲಿ ಏನದ? ತಿರುಪತಿ ಬರ್ರಿ, ತಿರುಪತಿಯಲ್ಲಿ ಅನ್ನಮಾಚಾರ್ಯರದು ಎಲ್ಲ ಅದ. ಇಲ್ಲಿ ಅವತ್ತು ಏನು ಮನೆ ಅದ ಇವ್ರದ್ದು, ಅದನ್ನು ಅದ್ಭುತ ಮಾಡಿದ್ದಾರೆ. ಅವರ ಭಾಂಡಾಗಾರ ಅದ. ಅವರಿಗೆ ಪ್ರತಿನಿತ್ಯದಲ್ಲಿ ಅನ್ನಮಾಚಾರ್ಯರ ವಂಶೀಕರ ಬಂದು ಏಕಾಂತ ಪೂಜೆ ಅಂದರೆ ತೊಟ್ಲಲ್ಲಿ ಮಲಗಿಸಿದಾಗ ಒಂದು ಹಾಡು ಹೇಳಿ ಬರೋದು. ಅವ್ರಿಗೆ ಹಾಡು ಹೇಳಕ್ಕೆ ಬರೋದಲ್ಲ, ಮೊಂಡಿಲ್ಲ ಅವಕ್ಕೆ ಅಟ ದಡ್ಡ ಮುಂಡೆ ಮಕ್ಕಳು. ಆದರೆ ಕಂಪಲ್ಸರಿ ಬರ್ತಾರೆ. ಪ್ರತಿನಿತ್ಯ ಬಂದು ಸ್ವಾಮಿಯ ಮುಂದೆ ನಿಂತ್ಕೊಂಡು ಟಿಂಗ್ ಟಿಂಗ್ ಅಂತ ಹಿಂಗೆ ಅಂದ್ಕೊತ ಹಾಡ್ತಾರೆ. ಅವರೆಲ್ಲ ಉಳಿಸ್ಕೊಂಡಿದ್ದಾರೆ. ಮತ್ತು ರಾಮಾನುಜಾಚಾರ್ಯರು ಒಳಗೆ ಹೋದ ಹುಂಡಿಗೆ ಎದುರಿಗೆ ರಾಮಾನುಜಾಚಾರ್ಯರಿದ್ದಾರೆ, ಆಳ್ವಾರರಲ್ಲಿದ್ದಾರೆ. ಮತ್ತು ನಮ್ಮ ಮಧ್ವಾಚಾರ್ಯ ಹೋಗಿಲ್ವ ಅಲ್ಲಿ? ವ್ಯಾಸರಾಜರು 12 ವರ್ಷ ಅಲ್ಲಿ ಪೂಜೆ ಮಾಡಿದರು. ಒಂದು ಕುರುಹು ನೋಡ್ತೀನಿ. ಇದು ವ್ಯಾಸರಾಜರು ಕೂತ ಸ್ಥಳ, ಇದು ವ್ಯಾಸರಾಜರು ಪೂಜೆ ಮಾಡಿದ ಸ್ಥಳ. ವ್ಯಾಸರಾಜರು
ನಾವು ಹೇಳಿಕೋತೀವಿ ಏನಂತ ಗೊತ್ತಾ, ಅವರು ಟಿ ಟಿ ಡಿಯ ಸ್ಟೇಟ್ಮೆಂಟ್ನಲ್ಲಿ ಒಂದು ಕೊಟ್ಟಿದ್ದಾರೆ, ಮಾಧ್ಯಲು ಇಲ್ಲ చెప్పుకుంటారు ಅಂದರೆ ಮಾಧ್ಯರು ಈ ರೀತಿ ಹೇಳಿಕೋತಾರೆ. ರಿಕಾರ್ಡ್ ಏನೂ ಇಲ್ಲ, ಒಂದು ಚೂರು ರಿಕಾರ್ಡ್ ಇಲ್ಲ. ನಾವು ಉಳಿಸ್ಕೊಂಬೋದಲ್ಲ, ಎಲ್ಲ ಅಳಿಸ್ಕೋತೀವಿ. ಆದರೆ ಅವರಿದ್ದಾರಲ್ಲ ಅವರೆಲ್ಲ ಉಳಿಸ್ಕೋತಾರೆ. ಆ ಮಹಮ್ಮದೀಯನಾಗಿರ್ತಕ್ಕಂಥ ರಾಮದಾಸ ಎಂಥ ಅದ್ಭುತವಾದ ಚಿಂತನೆ. ಸೊ ನಮ್ಮ ದಾಸರು ಮಾಡಿದ ಉಪಕಾರ ಅನನ್ಯ ಸಾಮಾನ್ಯವಾದದ್ದು. ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಒಂದು ಮಾತು ಹೇಳ್ತೀನಿ ನಿಮಗೆ. ನಿನ್ನೆ ಚರ್ಚೆ ಮಾಡಿದರು. ಶ್ರೀನಿವಾಸ ಇದ್ದಾನಲ್ಲ, ರಾಮದಾಸನಿಗೆ ಎಷ್ಟು ಕಷ್ಟ ಕೊಟ್ಟಾನ ಗೊತ್ತಾ. ಅವನು ನೋಡಿದರೆ 24 ಗಂಟೆ ವೆಂಕಟರಮಣ ಕಾಲು ಹಿಡ್ಕೊಂಡು ಕೊಡ್ತಿದ್ದ, ಹನುಮಪ್ಪನ ಕಾಲು. ಆದರೆ ಆತನ ಜೀವನದ ಉದ್ದಕ್ಕೂ ಬಹಳ ಕಷ್ಟಪಟ್ಟಿದ್ದಾನೆ. ಕೊನೆಗೆ ಸಾಯಂಕಾಲಕ್ಕೆ ಆತ ಎಂಥ ಮಾತು ಹೇಳಿದ್ದಾನೆ ರೀ. ಅವ್ರನ್ನೆಲ್ಲ ತಮ್ಮ ಬಳಗದವ್ರನ್ನ ಕರೆದು, ಅಂದರೆ ನಮ್ಮ ಮಾಧುರೇ ಹೆಚ್ಚು ಆತಗೆ ಅಭಿಮಾನಿಗಳು, ದಯಮಾಡಿ ನೀವೇನು ಮಾಡಿ ಅಂದ್ಕೋಬೇಡ್ರಿ, ನನ್ನ ಮೇಲೆ ಪ್ರೀತಿ ಇದ್ದರೆ ಒಂದು ಕೆಲಸ ಮಾಡಿರಿ. ಏನು, ನನ್ನ ಸತ್ತ ಮೇಲೆ ನನ್ನ ದೇಹ ಆ ತುರುಕರಂತೆ ಸಮಾಧಿ ಪಮಾಧಿ ಮಾಡಬೇಡ್ರಿ. ಈ ನಿಮ್ಮ ಬ್ರಾಹ್ಮಣರಂತೆ ಸುಡೋದು ಪಡೋದು ಅವು ಮಾಡಬೇಡ್ರಿ. ಮತ್ತೇನು ಮಾಡಿ, ಒಂದು ಗೋಣಿ ಚೀಲದಲ್ಲೇ ನನ್ನ ದೇಹ ಹಾಕಿಬಿಟ್ಟು ಕೃಷ್ಣಾ ನದಿಯಲ್ಲಿ ಹಾಕಿಬಿಡ್ರಿ. ಅದು ಪ್ರಾಣಿಗಳಿಗೆ ಉಪಯೋಗ ಆಗಬೇಕು. ನನ್ನ ದೇಹ ತೊಗೊಂಡು ಏನು ಮಾಡಬೇಕು, ಸುಟ್ಟರೆ ಏನಾಗ್ತದೆ, ಅದನ್ನು ಸಮಾಧಿ ಮಾಡಿದ್ರೆ ಏನಾಗ್ತದೆ. ಎಂಥ ಪುಣ್ಯಾತ್ಮ. ಸಾಯುವಾಗ ಕೂಡ ತನ್ನ ದೇಹ ಇನ್ನೊಬ್ಬರಿಗೆ ಉಪಯೋಗ ಆಗಲಿ, ಒಂದು ಪ್ರಾಣಿಗೆ ಆಹಾರ ಆಗಲಿ ಅಂತ ಚಿಂತನೆ ಮಾಡಿದ ಪುಣ್ಯಾತ್ಮ. ಅವನಿಗೆ ಎಷ್ಟು ಕಷ್ಟಗಳು ಗೊತ್ತಾ, ನಮ್ಮ ದಾಸರಷ್ಟು ಕಷ್ಟ ಯಾರೂ ಅನುಭವಿಸಿಲ್ಲ. ಯಾಕೆ ಗೊತ್ತಾ, ಭಗವಂತ ತನ್ನಲ್ಲಿ ಭಕ್ತಿ ಹೆಚ್ಚೆಚ್ಚೆಚ್ಚೆಚ್ಚು ಮಾಡ್ತಾ ಹೋದಾಗೆಲ್ಲ ಕಷ್ಟಗಳನ್ನು ಕೊಡ್ತಾನೆ. ಇದು ಖರೇವಾ, ಇದು ಸುಮ್ಮನೆ ಹೇಳ್ತೀರಾ ನೀವು ಅಂದರೆ ಬೆಟ್ಟದ ಮೇಲೆ ನಡೆದಿದ್ದು. ಇದು ಹೇಳಿ ಮುಗಿಸೋಣ. ಏನು ಗೊತ್ತನಾ, ಮೈಸೂರು ನಡೆದಿದ್ದು. ಮೈಸೂರಿನಲ್ಲಿ ಅಯ್ಯಂಗಾರಂತ ಒಬ್ಬ ಕುಟುಂಬ, ಭಾಳ ಪುಣ್ಯಾತ್ಮರು. ಆ ಗಂಡ ಹೆಂಡತಿ, ಅವರಿಗೆ ಒಬ್ಬ ಮಗಳು, ಒಬ್ಬೇ ಮಗಳು, ಸಣ್ಣ ಹುಡುಗಿ. 3 ಜನ ವೆಂಕಟರಮಣ ಅಂದರೆ ಹುಚ್ಚು. ಕೂತ್ರೆ ನಿಂತರೆ ಏನು ಮಾಡಿದ್ರು ವೆಂಕಟರಮಣ. ಆ ಅಯ್ಯಂಗಾರ ಏನು ಮಾಡಿದೆ ಗೊತ್ತಾ, ಮಗಳು ಹುಟ್ಟಿದ ಕೂಡಲೇ ವೆಂಕಟರಮಣ ಗೋವಿಂದ ಗೋವಿಂದ ಅಂದ್ಕೊಂಡು, ಅಪ್ಪ ನನ್ನ ಮಗಳು ಕೊಟ್ಟು ನೀನು ಸಾಕು, ಗಂಡಸು ಹುಟ್ಟಿಲ್ಲ ಅಂತ ಆಕೆ ಏನು ಚಿಂತೆ ಮಾಡಿಲ್ಲ. ಅದು ಒಂದು ಹೆಣ್ಣು ಹುಟ್ಟದೆ. ಆ ಹೆಣ್ಣಿನ ನನ್ನ ಮಗಳ ನಾಮಕರಣ ಆಗಲಿ, ಅವಳಿಗೆ ಕೂತಿಸೋದಾಗಲಿ, ಅವಳಿಗೆ ಮದುವೆ ಮಾಡೋದಾಗಲಿ ಎಲ್ಲ ನಿನ್ನ ಹತ್ರ ಮಾಡ್ತೀನಿ ಅಂತ ಬಿಡ್ಕೊಂಬಿಟ್ಟ ಕೂತ್ಕೊಂಡು. ಅದು ನನ್ನ ಮಗಳ ಮದುವೆ ನಿಶ್ಚಯ ಆದರೆ ನಿನ್ನ ಹತ್ರ ಮಾಡ್ತೀನಿ ಅಂತಂದ. ಅದು ಆಯಿತು. ದೊಡ್ಡೋಳ ಅಲ್ಲೂ ವರ ನೋಡಿದರು. ಆ ವರದವ್ರು ಬಂದರು, ಹುಡುಗಿನ ನೋಡಿದ್ರು, ನಾವು ಒಪ್ಕೊಂಡ್ವಿ, ನಾವು ಮಾಡಿಕೊತೀವಿ ಅಂತ ಹೇಳಿದರು. ಇದನ್ನು ನಡೆದಿದ್ದಮ್ಮ. ಆಯ್ತಲ್ವ, ಮದುವೆ ಬಂತು, ನಿಶ್ಚಿತಾರ್ಥ ಆಯಿತು. ಸರ್ ಎಲ್ಲಿ ಮದುವೆ ಮಾಡಬೇಕು? ಆ ಪಾಪ ಗಂಡ ಹೆಂಡತಿ ಬೀಗರಿಗೆ ಹೇಳಿದರು. ಒಳ್ಳೆ ಬೀಗರು, ದೊಡ್ಡ ಹೋದೋದಲ್ಲಿ. ಸರ್ ಏನಿಲ್ಲ, ನಾವು ಒಂದು ಸಂಕಲ್ಪ ಮಾಡಿಕೊಂಡಿವಿ, ನಮ್ಮ ಮಗಳ ಮದುವೆಯನ್ನು ಬೆಟ್ಟದ ಮೇಲೆ ಮಾಡ್ತೀವಿ ಅಂದ್ಕೊಂಡಿವಿ, ನಾನು ಅಲ್ಲಿ ಕಲ್ಯಾಣ ಮಂಟಪ ಅವೆಲ್ಲ ಬುಕ್ ಮಾಡ್ತೀನಿ ಅಂತ. ಅವೆಂಥ ಬಕರಾಗಳು ಗೊತ್ತಾ, ಏನು ರೀ, ನಮ್ಮ ಬಳಗದವರೆಲ್ಲ ಕೂಡ ಇಲ್ಲಿ ಮೈಸೂರ ಮಾಡಬೇಕು, ಜಗನ್ಮೋಹಿನಿ ಪ್ಯಾಲೇಸ್ ನೋಡಬೇಕು, ಕಣ್ಣಂಬಾಡಿ ಅಣೆಕಟ್ಟು ನೋಡಬೇಕು ಅಂತ ಅವ್ರು ರೆಡಿಯಾಗಿ ಕೂತ್ಕೊಂಡಾರ. ನೀವು ತೊಗೊಂಡೋಗಿ ತಿರುಪತಿ ಮಾಡ್ತೀನಿ ಅಂತಂದರೆ ನಾವು ಯಾರು ಬರೋದಲ್ಲ, ನಮಗೆ ಮೈಸೂರಲ್ಲೇ ಏನು ಮಾಡಿಕೊಡ್ಬೇಕು, ನಿಮ್ಮ ಮಗಳು ಮದುವೆ ಮಾಡಿಕೊಡ್ಬೇಕು. ನಮ್ಮವರಿಗೆ ಒಂದು ದಿವಸ ರೆಸ್ಟ್ ಕೊಡಬೇಕು, ಎಕ್ಸ್ಟ್ರಾ ಇರ್ತೀವಿ ನಾವು. ಕನ್ನಂಬಾಡಿ ಅಣೆಕಟ್ಟು, ಜಗನ್ಮೋಹಿನಿ ಪ್ಯಾಲೇಸು, ಅರಮನೆ ಇವೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಬರ್ತಾರೆ. ಎಷ್ಟು ಕೇಳಿಕೊಂಡ ಗೊತ್ತಾ, ಇಲ್ಲ ರೀ ನಾನು ವೆಂಕಟರಮಣಿಗೆ ಮಾತು ಕೊಟ್ಟೀನಿ, ಅಪ್ಪನ ಬಿಟ್ಟು ನಾನು ಏನು ಮಾಡೋದಿಲ್ಲ, ಪ್ಲೀಸ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರೆ, ಬೇಕಾದ್ರೆ ಮಾಡಿಕೊಡ್ರಿ, ಇಲ್ಲ ಬಿಟ್ಬಿಡ್ರಿ. ಕೊನೆಗೇನು ಮಾಡಿದರು, ಆಯಿತು. ಮತ್ತು ಶ್ರೀನಿವಾಸನಿಗೆ ಕಾಯಿ ಕಟ್ಟಿದರು, ಮುಡುಪು ಕಟ್ಟಿದರು. ಅಪ್ಪ ನಾನು ಏನು ಮಾಡಲಿ, ಹೀಗಾಗ್ಯದ ಪರಿಸ್ಥಿತಿ, ನಾನು ಬಿಡಲಾರೆ. ಏನು ಆ ಬೀಗರನ್ನ ಕೇಳಿದ, ಇನ್ನೊಂದಕ್ಕೆ ಪರ್ಮಿಷನ್ ಕೊಡ್ರಿ. ಮುಂಜಾನೆ 7 ಗಂಟೆಗೆ ಮುಹೂರ್ತ ಆವತ್ತು ಅವರಿಗೆ ನಿಶ್ಚಯ ಆಗ್ಯದ. 7 ಗಂಟೆಗೆ ಮುಹೂರ್ತ ಆದ ಕೂಡಲೇ ನನ್ನ ಮಗಳ ಕೊರಳಲ್ಲಿ ನಿಮ್ಮ ಮಗ ಮಾಂಗಲ್ಯ ಕಟ್ಟಿದ ಕೂಡಲೇ ನನ್ನ ಮಗಳನ್ನ, ನನ್ನ ಅಳಿಯನ್ನು, ನಾನು ನನ್ನ ಹೆಂಡತಿ ನಾವು ಕಾರ್ ಮಾಡಿಕೊಂಡು ತಿರುಪತಿಗೆ ಹೋಗಿ ಅಪ್ಪನ ದರ್ಶನ ಮಾಡ್ಕೊಂಬರ್ತೀನಿ. ಅವತ್ತು ನೀವು ಹೇಳಿದ್ರಲ್ಲ ಫ್ರೀ, ನಿಮಗೆ ಎಲ್ಲ ಊಟ ಪಾಠ ಇಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ. ನೀವು ಆ ಕನ್ನಂಬಾಡಿಗೆ ಹೋಗ್ತಿರೋ, ಅರಮನೆಗೆ ಹೋಗ್ತೀರಿ, ಎಲ್ಲ ತಿರುಗಿರಿ, ರಾತ್ರಿ ಮುಟ್ಟತ್ತೀವಿ, ನಾವು ಬಂದುಬಿಡ್ತೀವಿ. ನೀವು ಎಲ್ಲೆಲ್ಲೋ ಹೋಗ್ರಿ ಬಾರ, ಯಾರು ಬೇಡತ್ತಾರೆ, ಮದುವೆ ಆದರೆ ಆಯಿತು, ನಾವು ತಿರುಗ್ತಾ ಇರ್ತೇವೆ ಊರಾಗ, ನಮಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅದೇ ಪ್ರಕಾರ ಆಯಿತು. ಮದುವೆ ಆಯಿತು, ಮಾಂಗಲ್ಯ ಧಾರಣ ಆದ ಕೂಡಲೇ ಅಳಿಯನ್ನ ಮಗಳನ್ನ ಕರ್ಕೊಂಡು ಗಂಡ ಹೆಂಡತಿ ಒಳ್ಳೆ ಕಾರ್ನ ಕೂಡಿಸ್ಕೊಂಡ್ರು, ಹೊರಟ್ರು ಮೈಸೂರಿಂದ.
ಅಲ್ಲಿಂದ ಅಂದರೆ ಮುಂಜಾನೆ 7:00 ಹೊರಟಾರ ಅವರು, ಕಾಫಿ ಟಿಫನ್ ಏನು ಇಟ್ಕೊಂಡು 7:00 ಹೊರಟವರು. ಅವ್ರು ಏನಂದು ಕೊಟ್ಟಿದ್ರು ಅಂದರೆ ಎಲ್ಲ ಒಂದು 6-7 ತಾಸಿನಲ್ಲಿ ತಿರುಪತಿಗೆ ಹೋಗ್ತೀವಿ, ಅಪ್ಪನ ದರ್ಶನ ಮಾಡ್ಕೋತೀವಿ, ಬರ್ತೀವಿ, ರಾತ್ರಿ ಎಲ್ಲ ಬರ್ತೀವಿ. 7:00 ಬಿಟ್ಟ ವ್ಯಕ್ತಿಗಳು ರಾತ್ರಿ 12ಕ್ಕೆ ಬೆಟ್ಟಕ್ಕೆ ಹೋದರು. ಅಂದರೆ ಹಾದಿ ಉದ್ದಕ್ಕೂ ಪಂಚರ್ ಆಗೋದು, ಇಲ್ಲ ಟ್ರಾಫಿಕ್ ಜಾಮ್ ಆಗೋದು, ಎಲ್ಲ ಮಿಷನ್ ಕೆಡೋದು, ಇದರಾಗೆ ಅವನಿಗೆ ದಿಕ್ಕು ತೋರಿಸೋಲ್ದು. ಅಯ್ಯಂಗಾರ ಏನಪ್ಪ ವೆಂಕಟರಮಣ ಹೀಗೆ ಮಾಡ್ತಾಯಿದ್ದಿ. ಕೊನೆಗೆ ಎಷ್ಟೊತ್ತಿಗೆ ಬಂದರು ಅಂದರೆ 11 ಗಂಟೆಗೆ ಟೋಲ್ ಗೇಟಿಗೆ ಬಂದರು. ಎಲ್ಲಿ ಬೆಟ್ಟ ಏರಬೇಕಲ್ಲ, ಬೆಟ್ಟ 11 ಗಂಟೆಗೆ ಟೋಲ್ ಗೇಟ್ ಹಾಕಿಬಿಟ್ರು. ಇವ್ರು ಬಂದು ನಿಂತ್ಕೊಳ್ಳೋಕೆ ಟೋಲ್ ಗೇಟ್ ಕ್ಲೋಸ್. ಅವ ಬಂದು ಸಾರ್ ಬಾಗಿಲು ತೆಗೀರಿ, ಅದೆಲ್ಲ ರೂಲ್ ಇಲ್ಲ, ಅದು ನಮ್ಮ 11 ಗಂಟೆಗೆ ಕ್ಲೋಸ್ ಅಮ್ಮ ಆಗಿದ ಮೇಲೆ ಮತ್ತೆ ತೆಗೆಯೋದಿಲ್ಲ. ಅವ್ರು ಗಂಡಾಟಿಗೆ ಅವಾಗ ಏನು ಅಲ್ಲಿ ಡ್ಯೂಟಿಯಲ್ಲಿದ್ದ ಆಫೀಸರ್ ಅವ್ನು ಕಾಲು ಹಿಡ್ಕೊಂಬಿಟ್ರು. ಸ್ವಾಮಿ ನಾವು ಹೀಗೆ ಬೇಡಿಕೊಂಡಿವಿ, ಅಲ್ಲಿ ನಮ್ಮ ಬೀಗರೆಲ್ಲ ಇದ್ದ, ನಾವು ಇವತ್ತು ರಾತ್ರಿ ಹೋಗಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ. ಸರಿ ಅವನಿಗೆ ಯಾಕೋ ಪಾಪ ಮನಸ್ಸಿಗೆ ಭಾಳ ಬೇಜಾರಾಯಿತು. ಇಲ್ಲ ರೀ ಬೇರೆ ಕಾರ್ಗಳು ಇರ್ತಾವೆ, ಅವರೆಲ್ಲ ನಮ್ಮನ್ನು ಅಬ್ಜೆಕ್ಷನ್ ಮಾಡ್ತಾರೆ. ಸರಿ ಮನಸ್ಸು ಕರೀತು, ತೆಗದ ನಡೆಯಪ್ಪ ಬಾಲ್ ಪುಟಕ್ಕಂತ ಹೊರಗೆ ಹೋಗ್ಬಿಟ್ರು. ಎಷ್ಟು ಆಶ್ಚರ್ಯ ರೀ, ಏರು ಪರೀಕ್ಷೆಗೆ ಒಳಗೆ ಮಾಡಿದ ಸ್ವಾಮಿ. ಇನ್ನು 2 ಕಿಲೋಮೀಟ್ರ್ ಅದ ಯಾವುದು ದೇವ್ರ ಗುಡಿ, ಬಂಡಿ ಕೆಟ್ಟೋಯ್ತು. ನಡುರಾತ್ರಿ ದಿಕ್ಕಿಲ್ಲ, ಅಲ್ಲಿ ಲೈಟ್ ಇಲ್ಲ, ಬೆಳಕಿಲ್ಲ, ಅಲ್ಲಿ ಕಾರ್ ಕೆಟ್ಟೋಯ್ತು. ಅವ್ನು ಡ್ರೈವರ್ ಹೇಳಿದ, ಸರ್ ಇದು ನಂಗೆ ರಿಪೇರಿ ಮಾಡೋಕ್ಕಾಗಲ್ಲ, ಇಟ್ ಇಸ್ ನೆವರ್ ಪಾಸಿಬಲ್ ಅಂತ ಕುಡಿಸ್ಬಿಟ್ಟ. ಏನು ಆ ಅಯ್ಯಂಗಾರ ಒಂದು ವೆಂಕಟರಮಣನ ಬೈದ. ನಾನು ನಿನ್ನೆ ಹೇಳಿದೆ ನೋಡಿರಿ, ವೆಂಕಟರಮಣ ಸೇವೆ, ವೆಂಕಟರಮಣ ಬೇಡ, ಹೆಣ್ಮಳು ಹೇಳಿದಲ್ಲ, ಈ ವೆಂಕಟರಮಣ ಬೇಡ, ಏನು ಸ್ವಾಮಿ ನಿನ್ನ ನಂಬಿಕೊಂಡು ನಿನಗೋಸ್ಕರ ಏನೇನೋ ಮಾಡಿದರೆ ಈ ನಮ್ಮ ತಂದು ಈ ಅಡಿವ್ಯಾಗ ಹಾಕಿ ಕೂತ್ಕೊಂಡಲ್ಲ, ಹೋತ ಬೈದ, ನಿನ್ನ ಮಂಬಿತಿಗಿದ ನನ್ನ ಫಲ ಅಂತಂದ. ವಿಚಿತ್ರ ಏನಾಯ್ತು ಗೊತ್ತಾ, ಅಲ್ಲಿ ವ್ಯವಸ್ಥೆ ಏನಾಗಿದೆ ಸ್ವಾಮಿ. ಇಲ್ಲಿ ಕೆಳಗಡೆ TTD ಅಧಿಕಾರಿಗಳು ಅಂದರೆ ಪ್ರಧಾನ ಅಧಿಕಾರಿ PVRK ಪ್ರಸಾದ್ ಅವರು ಅವತ್ತು ಗುರುವಾರ, ಪ್ರತಿ ಗುರುವಾರ ದಿವಸ ಬೆಟ್ಟಕ್ಕೆ ಬರ್ತಾರೆ. ಅವರು ಬೆಟ್ಟಕ್ಕೆ ಒಂದು ಪೂಲಂಗಿ ಸೇವೆ, ರಾತ್ರಿ ಏಕಾಂತ ಸೇವದಲ್ಲಿದ್ದು ಮರುದಿವಸ ಅಭಿಷೇಕದಲ್ಲಿ ಇರಬೇಕು. ಅವತ್ತು 3 ಗಂಟೆಗೆ ಪ್ರತಿನಿತ್ಯ ಅವ್ರು ಹೋಗಬೇಕು ಡ್ಯೂಟಿ, ಅಂದರೆ ಮೀಟಿಂಗ್ಗಳು ಅದು ಇದು ಇರ್ತದೆ. ಅವತ್ತು ಯಾಕೋ ಏನೋ ಹೋಗ್ಲಿಕ್ಕೆ ಮನಸ್ಸಾಗವಲ್ದು. ಅವ್ರ ಹೆಂಡತಿ ಗೋಪಿ ಅಂಥೇಳಿ, ಆಕೆ ಏನು ರೀ 4 ಗಂಟೆ ಆಯ್ತು ನೀವು ಇನ್ನು ಬೆಟ್ಟಕ್ಕೆ ಹೋಗಿಲ್ಲಲ್ಲ. ಇಲ್ಲ ಯಾಕೋ ಮನಸ್ಸಾಗ್ತಾ ಇಲ್ಲ, ನಾನು ಇಲ್ಲೇ ಕೂಡ್ತೀನಿ. ಆ ಫೈಲ್ಸ್ ನೋಡ್ಕೊತ ಕೂತ್ಕೊಂಡ ರಾತ್ರಿ 10 ತನಕ ಕೂತ್ಕೊಂಡ. ಆಕೆ ಮಾತ್ರ 2-3 ಸಾಲ ಬಂದು, ಏನು ರೀ ಹೋಗೋದಲ್ಲ, ಏನಾಗಾರೆ ನಾಳೆ ಅಭಿಷೇಕ ಅಲ್ಲ, ಏನೋ ಯಾಕೋ ಮನಸ್ಸಾಗ್ತಾ ಇಲ್ಲ ಅಂತ. ಕೊನೆಗೆ 10:15 ಆದ ಕೂಡಲೇ ಯಾರೋ ಬಡ್ದಂತಾಯ್ತು. ನಡಿ ಅಂತಂದಾಗ ಬಾ ಅಂದ್ಕೊಂಡು ದಿಕ್ಕಂತಿದ್ದ. ಗೋಪಿ ನಾನು ಹೋಗ್ತಾ ಇದ್ದೀನಿ ಅಂತ. ಅವ್ರಿಗೆ ಕಾರ್ ಡ್ರೈವರ್ಸ್ ಇರ್ತಾರೆ, ಕೂತ್ಕೊಂಡ ಹೊರಟ. ಅವರು ಬಂದು ಕೂಡಲೇ ಟೋಲ್ ಗೇಟ್ ತೆಗೆದ್ರು, ಒಳಗೆ ಹೋದ. ಈ ಇವ್ರ ಕಾರು ಬಂತು, ಲೈಟ್ ಬಿತ್ತು. ಆ ಗಂಡ ಹೆಂಡತಿ ಅಳಿಯ ಕೂಡ ಮತ್ತು ಇದರಲ್ಲಿ ಅಳಿಯ ಬಾಯಾರೆ ಆತನ, ನೀವು ಬುದ್ಧಿಲ್ಲ ನಮ್ಮ ಅಪ್ಪ ಒಬ್ಬರು ಕೇಳಿದೆ ಕರ್ಕೊಬೋದ್ರಿ, ಆಗಲೇ ದೇವ್ರ ಮದುವೆ ಆಗ್ಯದ, ನಿಮ್ಮ ಅಪ್ಪಗೆ ಒಂದು ಬುದ್ಧಿ ಇಲ್ಲ, ಒಂದು ನಮ್ಮನೇಲಿ ಹಿಮಾಯಿಟ್ ಅಡವ್ಯಾಗ ಹಾಕಿ ಕೂತ್ಕೊಂಡು ಈಗ ಅಂತಿದ್ದ. ಈ ಕಾರ್ ಬಂದು ಕೂಡಲೇ 4 ಮಂದಿ ರೋಡಿಗೆ ಅಡ್ಡಕ್ಕೆ ನಿಂತುಬಿಟ್ರು. ನಿಂದಿರ್ಸಿರಿ ಸಾರ್ ನಿಂದ್ರಿಸ್ತ. ಅವ್ರು ಗಟ್ಟಿ ಬಂದು ಹತ್ಕೋತಾ ಹೇಳಿಬಿಟ್ರು, ನಮ್ದು ಹೀಗಾಗಿದೆ ಪರಿಸ್ಥಿತಿ, ನಿಮ್ಮ ಕಾರನ್ನ ನಮ್ಮನ್ನು ಬೆಟ್ಟದ ಮೇಲೆ ಬಿಡ್ರಿ, ಪುಣ್ಯ ಬರ್ತದೆ. ಇದೆಲ್ಲ ಕಥೆ ಕೇಳಿದ ಕೂಡಲೇ ಆತ ದೊಡ್ಡ ಆಫೀಸರ್, ಚೀಫ್ ಸೆಕ್ರೆಟರಿ ಲೆವೆಲ್, ತಾನು ಮುಂದೆ ಕೂತ್ಕೊಂಡು ಅವ್ರು ಮಂದಿ 4 ಜನನ ಆ ಡ್ರೈವರ್ನ 5 ಜನನ ಅದರಾಗೆ ತುಂಬಿಕೊಂಡು ಬೆಟ್ಟಕ್ಕೆ ಬಂದರು. ಸಾರ್ ನಮ್ಮನ್ನು ಗುಡಿ ಮುಂದೆ ಎಲ್ಲನೊಂದು ಇಳಿಸಿಬಿಡ್ರಿ ಸಾರ್, ನಾವೇನೋ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಪಾಪ. ಅಂದರೆ ಆಟೋ ಮಾಡ್ಕೊಂಬರಬೇಕು ಅಂತ ಅವ್ರ ಪ್ಲ್ಯಾನ್. ಬರೀ ಕೂಡ್ರಿ ನೀವು ಪ್ಲೀಸ್ ಕೂತ್ಕೊಳ್ರಿ ಅಂತ ಸೀದಾ ತನ್ನ ಬಂಗ್ಲಾಕ್ಕೆ ಕರ್ಕೊಂಡು ಹೋದ ಅವ್ರನ್ನ. ಅವ್ರ ಕಥೆಯೆಲ್ಲ ಕೇಳಿದ ಮೇಲೆ ಬಂಗ್ಲಾ, ಸಾರ್ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಿದ್ರಿ, ನಮ್ಮನ್ನು ಗುಡಿ ಮುಂದೆ ಇಳಿಸ್ರಿ ಸಾರ್ ನೀವು ಪ್ಲೀಸ್. ಇಲ್ಲ ಬರ್ರಿ ನೀವು ಹೋಗಿ ಫ್ರೆಶ್ ಆಗ್ರಿ ಒಳಗ. ಇದೇನಪ್ಪ ಇದು ಪ್ರಾರಬ್ಧ, ಇದು ನಾವೆಲ್ಲೇ ಹೋಗೋಣ ದರ್ಶನ ಅಂದರೆ ಏನು ಮಾಡಿದ್ನೋ ಗೊತ್ತಿಲ್ಲ. PA ಬಂದ, ಸಾರ್ ಗುಡಿಗೆ ಹೋಗೋಣ ಬರ್ರಿ ಅಂಥೇಳಿ ಆ ಅಧಿಕಾರಿಗಳ ಕಾರಲ್ಲೇ ಕರ್ಕೊಂಡೋಗಿ ಕ್ಯೂ ಕಾಂಪ್ಲೆಕ್ಸ್ ಎಲ್ಲ ಫುಲ್ ಆಗ್ಯದ. ಮಹದ್ವಾರದಿಂದ ಒಳಗೆ ಕರ್ಕೊಂಡು ಹೋದರು. ಒಂದು VIP ಮಿನಿಸ್ಟ್ರನ್ನ ಹ್ಯಾಕೆ ಕರ್ಕೊಂಡು ಹೋಗಬೇಕು ಹಾಗೆ ಕರ್ಕೊಂಡು ಹೋದರು. ಒಳಗಡೆ ದೇವರ ಮುಂದೆ ನಿಂದ್ರಿಸಿದರು. ಆರತಿ ಮಾಡಿರಿ ಸ್ಪೆಷಲ್, ಇವರು ನಮ್ಮ ಚೀಫ್ ಗೆಸ್ಟ್ಗಳು. ಆರತಿ ಆಯಿತು, ಎಲ್ಲ ಆಯಿತು. ಸ್ವಾಮಿಯ ಆ ಹೂವಿನ ಹಾರ ತೆಗೆದು ಗಂಡ ಹೆಂಡತಿಗೆ ಹಾಕಿದ್ರಂತೆ.
ಆ ಇಬ್ಬರು ವಧುವರಡಿಗೆ ಹಾಕಿ ಆಶೀರ್ವಾದ ಮಾಡಿದರು. ಅವರಿಗೆ ಆ ಅರ್ಚಕರು ಇರ್ತಾರಲ್ಲ, ಆಶೀರ್ವಾದ ಮಾಡಿ ಲಡ್ಡು ವಡಿ ಏನೇನು ಕೊಡಬೇಕು ಅವೆಲ್ಲ ಪ್ರಸಾದಗಳು ಅಷ್ಟು ಕೊಟ್ಟು ಗುಡಿ ಹೊರಗೆ ಬರ್ತಾರೆ. ಗುಡಿ ಹೊರಗೆ ಬರೋಷ್ಟೊತ್ತಿಗೆ ಅವ್ರ ಕಾರ್ ನಿಂತ್ಕೊಂಡ್ಬಿಟ್ಟಿತ್ತು ಗುಡಿ ಮುಂದೆ. ಇದೇ ರೀತಿ ನಮ್ಮ ಕಾರ್ ಹೇಗೆ ಬರ್ತದೆ? ಎಲ್ಲ TTD ವರ್ಕರ್ಸ್ ಬಂದು ರಿಪೇರಿ ಮಾಡಿದ್ದಾರೆ, ನಿಮಗೇನು ಪ್ರಾಬ್ಲಮ್ ಇಲ್ಲ. ಆಗ ಅವ್ರು ಕೇಳಿದ, ಸಾರ್ ಯಾರು ಸಾರ್ ಅವರು ನಮ್ಮನ್ನು ಇಷ್ಟೆಲ್ಲ ಮಾಡಿ ನಮ್ಗೆ ಉಪಕಾರ ಮಾಡಿದ್ರು? ದೇವಸ್ಥಾನದ ಅಧಿಕಾರಿಗಳು. ನೋಡ್ರಿ, ಸ್ವಲ್ಪ ಕಷ್ಟ ಕೊಟ್ಟಂತೆ ಕೊಟ್ಟ, ಮನಸ್ಸಿಗೆ ಬೇಜಾರು ಬಡಿಸಿದ, ಆದರೆ ಎಂಥ ಸುಖ ಕೊಟ್ಟರಿ. ಅದು ನಿಜವಾಗಿ ಅವ್ರು ಸರಿ ಅವರೇ ಟೈಮ್ ಪ್ರಕಾರ ಬಂದಿದ್ರು ಅಂದ್ಕೊಳ್ರಿ. ಬಂದಿದ್ರೆ ಅಂಥ ದರ್ಶನ ಆಗ್ತಿತ್ತ? ಎಲ್ಲರೂ ಸರಿ ಹೋಗ್ತಿದ್ರು, ದೊಬ್ಬಿಸ್ಕೊತಿದ್ರು, ಬರ್ತಿದ್ರು. ಆದರೆ ನಮ್ಮಪ್ಪ ನನ್ನ ಭಕ್ತ, ನಿನಗೆ ಸ್ವಲ್ಪ ಕಷ್ಟ ಕೊಟ್ಟಂತೆ ಕೊಡ್ತೀನಿ, ಆದರೆ ಎಂಥ ಆನಂದ ಕೊಡ್ತೀನಿ ಅಂದರೆ ಅವ್ರ ಜೀವನದಲ್ಲಿ ಅನುಭವಿಸ್ತಾರೆ. ಅಂಥ ಆನಂದವನ್ನು ಕೊಟ್ಟು ಎಲ್ಲ ತನ್ನ ಪ್ರಸಾದವನ್ನು ಯಾರಿಗೆ ಸಿಗ್ತದೆ ಅವ್ರ ಕೊರಳಲ್ಲಿರ್ತಕ್ಕಂಥ ವೆಂಕಟರಮಣನ ಮೂಲ ವಿರಾಟ್ಟಿಗೆ ಹಾಕಿರ್ತಕ್ಕಂಥ ಹೂವಿನ ಹಾರವನ್ನು ತೆಗೆದು ಆ ಗಂಡ ವಧುವರಡಿಗೆ, ಆಮೇಲೆ ಅಳಿಯ ಟುಸ್ಸತಿ ಕೆಳಗಿಟ್ಟ. ಬಾವನವರೇ, ನಮ್ಮ ಜನ್ಮ ಧನ್ಯ ಆಯಿತು, ನಿಮ್ಮಿದ್ದು ನಮ್ಮ ಲೈಫ್ನಲ್ಲಿ ಈ ರೀತಿ ವೆಂಕಟರಮಣನ ನೋಡಿಲ್ಲ, ಸುಮ್ಮನೆ ದಬ್ಬಿಸ್ಕೊಂಡವ್ರು ನಾವೆಲ್ಲ. ಅಪ್ಪನ ಅಂದರೆ ಕರುಣಾಮೂರ್ತಿ ನಮ್ಮಪ್ಪ. ನಾವು ಇಷ್ಟು ಕೇಳಿದರೆ ಇಷ್ಟು ಕೊಡ್ತಾರೆ. ನಾವೇನು ಕೇಳ್ತೀವಿ? ನಾವು ಹುಚ್ಚರಲ್ವ, ನಮಗೇನು ಗೊತ್ತಿಲ್ಲ, ಏನು ಕೇಳಬೇಕೆಂಬ ಗೊತ್ತಿಲ್ಲ. ಇಷ್ಟು ಕೇಳಿದರೆ ಅನಂತ ಮಡಿ ಮಾಡಿ ಭಾಳ 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 ಕೊಟ್ಟು ನಮ್ಮ ಜೀವನ ಧನ್ಯ ಮಾಡ್ತಾನೆ ಅಂತ ಅಪ್ಪನ ನಂಬಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನಾಳೆ ಗುಡಿಯ ಬಗ್ಗೆ ಹೇಳ್ತೀನಿ. ನಾಳೆ ವೆಂಕಟರಮಣನ ಗುಡಿ ಹೇಗಿರ್ತಾರೆ, ಅಲ್ಲಿ ಏನು ಚಿಂತನೆ ಮಾಡಬೇಕು, ಮತ್ತು ಇನ್ನೊಂದು ಪವಾಡ ನಡೆದಿದ್ದು ನಾಳೆ ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಇವತ್ತು ಸಾಯಂಕಾಲ ಆ ಅಪ್ಪನ ಕಲ್ಯಾಣ ಇಲ್ಲಿ ಆಗ್ತದೆ. ಎಲ್ಲರೂ ಬೇರೆ ಟೈಮ್ನಲ್ಲಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ನಿಮ್ಮ ಮಗಳ ಮದುವೆ ಬಂತು ಅಂದ್ಕೊಳ್ರಿ, ನಿಮ್ಮ ಮಗನ ಮದುವೆ ಬಂತು ಅಂದ್ಕೊಂಡು, ನಿಮ್ಮ ಹೆಣ್ಮಕ್ಳಿಗಂತೂ ಹೇಳೋದೇ ಬೇಕಾಗಿಲ್ಲ. ಒಂದು 20 ಸಾಲ 20 ಸೀರೆಗಳು ಚೇಂಜ್ ಮಾಡ್ತಿರ್ತೀರಿ. ಈ ಮನೆಯಾಗಿರೋ ಆಭರಣ ಏನೇನವ ಇದ್ದಿದ್ವೆಲ್ಲ ಮೈ ಮೇಲೆ ಹಾಕ್ಕೊಂಡಿರ್ತೀರಿ ನೀವು. ನಿಜ ಹೇಳ್ತೀನಿ, ಸತ್ಯ ಹೇಳ್ತಾ ಇದ್ದೀನಿ. ನಾವು ನಂಬಿದ ನಮ್ಮ ಮಗ, ನಾವು ನಂಬಿದ ನಮ್ಮ ಮಗಳು ನಮ್ಮನ್ನು ಆನಂದ ಬಡಿಸೋದಲ್ಲೋ ಗೊತ್ತಿಲ್ಲ. ಪುಣ್ಯಾತ್ಮರಿಗೆ ಅದು ಸಿಗುತ್ತದೆ ಒಟ್ಟಿನ ಮೇಲೆ. ಆದರೆ ನಮ್ಮಪ್ಪನ್ನ ನಂಬಿದರೆ ಇವನ ಕಲ್ಯಾಣಕ್ಕೆ ನೀವು ಆನಂದವಾಗಿ ಬರ್ರಿ, ಕುಣ್ಕೋತ ಬರ್ಲಿಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗ ನೋಡೇವು, ಯಾವಾಗ ನಾವು ಅಪ್ಪನ ಕಲ್ಯಾಣ ನೋಡೇವು ಅಂಥೇಳಿ ನಿಮ್ಮ ಮನೆಯಲ್ಲಿರುವ ಒಳ್ಳೆಯ ಸೀರೆ ಉಟ್ಕೊಂಡು ಒಂದು ಆಭರಣ ಆದರೂ ಯಾಕೆ ಗೊತ್ತಾ, ನಿಮ್ಮ ದೇಹಕ್ಕೆ ಅಲಂಕಾರ ಅಂತ ಅಂದ್ಕೋಬೇಡ್ರಿ. ನಮ್ಮ ಅಪ್ಪನ ಕಲ್ಯಾಣ ಅದರಲ್ಲಿ ನಾವಲ್ಲ, ಅವನು ಕೊಟ್ಟ ಭಾಗ್ಯ ಇದು. ಅದನ್ನು ಹಾಕಿಕೊಂಡು ಅವನಿಗೆ ಸಮರ್ಪಣೆ ಮಾಡಬೇಕೆಂಬ ಭಾವನೆಯಿಂದ ಬರ್ರಿ, ಆನಂದ ಪಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಿ ಬಂದು ನೀವು ಮಾತಾಡಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತು. ಸುಪ್ರಭಾತದ ಜನಾಂಗನ ನೋಡಿಬಿಟ್ರೆ ಮಾತ್ರ ನಂಗೆ ಭಾಳ ಸ್ಯಾಟಿಸ್ಫೈ ಆಗೋದು. ಅದೇ ಮಧ್ಯಾಹ್ನ ಬೇರೆ ಪ್ರೋಗ್ರಾಮ್ ಆಗಲ್ಲ, ಅಲ್ಲಿ ಕುಪ್ಪಿ ನಾನು ಒಂದು ಸಲ ಏನು ಮಾಡಿ ಅಲ್ಲಿ ಅಷ್ಟು ಕುಪ್ಪಿ ಜನ ಕೂತ್ಕೊಂಡು ನಾನು ಅಂತ ಪರವಾಗಿಲ್ಲ. ನಾನು ಅಲ್ಲಿ ಹೋಗಿ ನೋಡಿದೆ, ಅಲ್ಲಿ ಇದು ವಿಡಿಯೋ ಇಟ್ಟಾರೆ, ಅದ್ರ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಮಾತಾಡ್ಕೊತ ಏನೇ ಅಂತ ಒದರಿಕೆತ್ತ ಅಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಬಾರ್ದು. ಅಪ್ಪನ ಕಲ್ಯಾಣಕ್ಕೆ ಬಂದಾಗ ಇದೆಲ್ಲ ತೆಗೆಸು ಅಂತ ಹೇಳಿದ್ದೀನಿ, ಎಲ್ಲ ತೆಗಿತಾರೆ. ಎಲ್ಲರೂ ಬಂದು ಕೂತ್ಕೊಂಡು ಜೀವನ ಧನ್ಯ ಮಾಡಿಕೊಡ್ರಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ. ನನ್ನಯ್ಯ ಅನ್ಬೇಡ್ರಿ, ನನ್ನಯ್ಯ. ಅಯ್ಯ ಎಂಬ ಶಬ್ದ ಅದು ಬಹಳ ಆತ್ಮೀಯತೆ ಇದ್ದಲ್ಲಿ ಪ್ರಯೋಗ ಮಾಡ್ತಾರೆ. ತಪ್ಪು ನೋಡದೆ ಬಂದೆಯ ನನ್ನಯ್ಯ, ಎನ್ನಯ್ಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ. ತಪ್ಪು ಹರೇ ಅಪ್ಪ ತಿರುವೆಂಗಳೇಶನೆ ನಿರ್ದೋಷನೇ. ನನಗೆ ಕೂಡ ಅಪ್ಪ ಅಂತಿರ್ತೀನಿ ವೆಂಕಟರಮಣನ. ಇದು ಬಂದಿದ್ದು ಎಲ್ಲಿಂದ ಗೊತ್ತನ, ನಾನು ಸ್ವಂತ ಬುದ್ಧಿಯಿಂದ. ಪ್ರಸನ್ನ ವೆಂಕಟದಾಸರು ಇದನ್ನು ಜಾಸ್ತಿ ಬಳಸ್ತಾರೆ. ಅವರು ವೆಂಕಟರಮಣನ ಅಪ್ಪ, ಅಯ್ಯ,
ತಂದೆ ಇದನ್ನು ಹೆಚ್ಚು ತಮ್ಮ ಹಾಡುಗಳಲ್ಲಿ ಬಳಸ್ತಾರೆ. ಅವರಿಗೆ ಅಪ್ಪನಂತೆ ಆಗಿದ್ದೇನೋ ಗೊತ್ತಿಲ್ಲ, ಅವ್ರನ್ನ 16 ವರ್ಷದ ಹುಡುಗ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಜ್ಞಾನಾಮೃತ ಉಣಿಸಿದ್ನಲ್ಲ, ಅದ ಕಾರಣ ಅವರು ಆತ್ಮೀಯತೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಆ ರೀತಿ ನಮ್ಗೆ ಅಷ್ಟು ಬರ್ತದೋ ಇಲ್ಲ ಗೊತ್ತಿಲ್ಲ, ಆ ಬಾಯಿಂದ ಅಂಬೋದಾದರೂ ಪ್ರಯತ್ನ ಮಾಡೋಣ. ಅಪ್ಪ ತಿರುವೆಂಗಳೇಶನೇ ನಿರ್ದೋಷನೇ, ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ. ಅಪಾದ ಮೌಳಿ ಎನ್ನೊಳುವಾಗ ಬಗಳ, ಆಪಾದ ಮೌಳಿ ಎನ್ನೋಳು ಅಘ ಬಹಳ. ಶ್ರೀಪತಿ ಕ್ಷಮಿಸಿ ಕಾಯ್ದೆಯ ಉದಧಿಧೇಯ, ಶ್ರೀಪತಿ ಕ್ಷಮಿಸಿ ಕಾಯ್ದೆಯ ಉದಧಿಧೇಯ. ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ, ತಪ್ಪು ನೋಡದೆ. ಇನ್ನೆನ್ನ ಅಲ್ಲ, ಎರಡನೇ ನುಡಿಯೇನು? ಜಗದಗ ಹರನೆಂಬುದು ನಿನ್ನಯ ಬಿರುದು, ಜಗದಗ ಹರನೆಂಬುದು ನಿನ್ನಯ ಬಿರುದು. ತ್ರಿಗುಣಾತೀತನೇ ತ್ರಿಗುಣಾತೀತನೇ ರಾಮನೇ ಗುಣಧಾಮನೇ, ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ, ತಪ್ಪು. ಇನ್ನೆನ್ನ ಕಲುಷ ವಾರಿಸೋ ಭವ ತಾರಿಸೋ, ಇನ್ನೆನ್ನ ಕಲುಷ ವಾರಿಸೋ ಭವ ತಾರಿಸೋ. ಪ್ರಸನ್ನ ವೆಂಕಟರಮಣ ಭಯ ಶಮನ, ಇನ್ನೆನ್ನ ಕಲುಷ ವಾರಿಸೋ ಭವ ತಾರಿಸೋ. ಪ್ರಸನ್ನ ವೆಂಕಟರಮಣ ಭಯ ಶಮನ, ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ. ಅಪ್ಪ ತಿರುವೆಂಗಳೇಶನೇ ನಿರ್ದೋಷನೇ, ತಪ್ಪು ನೋಡದೆ ಬಂದೆಯ. ನಿನ್ನವ ಶ್ರೀನಿವಾಸ ಹರೇ, ನಾನನ್ಯವನರಿಯೇನೋ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೇನೋ ನಿನ್ನ ಅಂಗ್ರಿ ಶ್ರೀನಿವಾಸ. ಹರೇ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ,
ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಮರ್ತುಬಿಟ್ಟಿಯ ಏನದ ಕ್ವಿಜ್ ಮಾಡ್ತೀರಿ? ವೆರಿ ಗುಡ್. ಈಗ ಕ್ವಿಜ್ನಲ್ಲಿ ಯಾರು ಕೊಟ್ಟಾರ? ಎಷ್ಟು ಜನ? ನಾಲ್ಕು ಟೀಮ್ನವ್ರು ಬರ್ತೀರಾ? ಅಂದರೆ ಒಟ್ಟು ಜನ ಎಷ್ಟು ಆಗ್ತಾರ? 40 ಜನ. 40 ಜನನ ಯಾಕೆ ನೀ ಸೆಲೆಕ್ಟ್ ಮಾಡ್ತೀಯಾ? ಅವರೇ ಮಾಡ್ಕೋಬೇಕು. ನಾವು ನಮಗೇನು ಪಾಂಡಿತ್ಯದ? ಎಷ್ಟು 4 ಭಜನಾ ಮಂಡಳಿ ಬಂದಾರ? ಏನು ಮಾಡೋಣ ಅಂದರೆ 2 ಭಜನಾ ಮಂಡಳಿ ಡಿವೈಡ್ ಮಾಡು. ಈ ಕಡೆ 2 ಭಜನಾ ಮಂಡಳಿ, ಈ ಕಡೆ 2 ಭಜನಾ ಮಂಡಳಿ. ಒಂದೊಂದು ಭಜನಾ ಮಂಡಳಿಯಲ್ಲಿ 10 ಜನ ಭಾಗವಹಿಸಲ್ಲ, 9 ಜನ. ಅದನ್ನು ನನಗೆ ಪ್ರಶ್ನೆಗಳು ತಯಾರು ಮಾಡಿರೋದು. 9 ಜನ ಒಂದು ಭಜನಾ ಮಂಡಳಿಯಿಂದ ಬರೀರಮ್ಮ, ಇನ್ನೊಂದು ಭಜನಾ ಮಂಡಳಿಯಿಂದ 9 ಜನ. ಅದನ್ನು ಏನು ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು. ಹೇಗೆ ಮಾಡ್ತೀರಿ ಹೇಳ್ರಿ? ಅಲ್ಲ, 3 ಜನ ನಿಮ್ಮ ಭಜನಾ ಮಂಡಳಿಯಲ್ಲೇ 3 3 3. ಎರಡನೇ ಭಜನಾ ಮಂಡಳಿಯವರು 3 ಜನ, 4 ಮಾಡಿರಿ. 3 3 3 3 3 3 3 3 ಎಷ್ಟಾಯಿತು? 8 ಜನ ಆಯಿತು. ಹೌದಾ? 8 ಗುಂಪಾಯಿತು. ಒಂದು ಭಜನಾ ಮಂಡಳಿ ಅಂದರೆ ಒಂದು ಗುಂಪಿನಲ್ಲಿ ಎಷ್ಟಿರಬೇಕು? 3 ಜನ ಇರಬೇಕು. ಮರಿಬೇಡ್ರಿ. ಒಂದು ಭಜನಾ ಮಂಡಳಿಯಲ್ಲಿ 3 ಜನ 12 ಜನ ಬರ್ರಿ. ಆ 12 ಜನರನ್ನು 4 ಭಾಗ ಮಾಡಿರಿ. 3 ಜನ 3 ಜನ 3 ಜನ 3 ಜನ. ಇನ್ನೊಂದು ಭಜನಾ ಮಂಡಳಿಯವರು ಕೂಡ ದಯಮಾಡಿ 12 ಜನ ಸೆಲೆಕ್ಟ್ ಮಾಡಿ, ನಿಮ್ಮೊಳಗೆ ನೀವೇ ಸೆಲೆಕ್ಟ್ ಮಾಡಿಕೊಡ್ರಿ. ಯಾರು ಟ್ಯಾಲೆಂಟಾಗಿ ಉತ್ತರ ಕೊಡ್ತಾರೋ ನಮಗೇನು ಗೊತ್ತಿಲ್ಲ, ನೀವೇ ಮಾಡಿಕೊಡ್ರಿ. ಮತ್ತು 3 ಜನ 3 ಜನ. ಇದು ಒಂದು ಗುಂಪು. ಇದು ಪುರಂದರದಾಸರ ಗುಂಪು. ಇದು ಯಾರಮ್ಮ ಎದ್ದೇಳ್ರಮ್ಮ ದಯಮಾಡಿ. ಒಂದು ಭಜನಾ ಮಂಡಳಿಯವ್ರು ಹೇಳ್ರಮ್ಮ. ಇಲ್ಲ, ಇಬ್ಬರೇ ಇದ್ರಲ್ಲ ನೀವು. ಒಂದು ಭಜನಾ ಮಂಡಳಿ. ಅದು ಯಾರು ನಿಮ್ದಮ್ಮ ಭಜನಾ ಮಂಡಳಿ? ಅಲ್ಲ, ನೀವು ಯಾವ ಭಜನಾ ಮಂಡಳಿ? ಕುಷ್ಟಿಯವ್ರು ನೀವು. ಆಮ್ಯಾಕೆ ನಿಂದ್ರಿ. ಎಷ್ಟು ಜನ ಇದ್ದೀರಿ ನೀವು? ಇಲ್ಲ, 12 ಜನ ಸೆಲೆಕ್ಟ್ ಮಾಡಿಕೊಡ್ರಿ. 12 ಜನ ಅಮ್ಮ 12 ಜನನ ವಿಜಯಲಕ್ಷ್ಮಿ ನೀನು ಇಬ್ಬರು ಇವ್ರನ್ನ 12 ಜನ ಬಡಾನ ಕರ್ಕೊಂಡೋಗಿ ಕಾಫಿ ಕುಡಿಸ್ಕೊಂಡು ಬಂದ್ಬಿಡ್ಬೇಕು. ಅಲ್ಲ, ಮತ್ತೆ ಎಲ್ಲರೂ ಕಾಫಿ ಕುಡಿಕೊಂಡು ಲೇಟ್ ಆಗಿಬಿಡ್ತದೆ. ನೆಕ್ಸ್ಟ್ ಇನ್ನೊಂದು ಭಜನಾ ಮಂಡಳಿ ಯಾರಮ್ಮ? ಅಲ್ಲ, ಹುಡುಗಿಯರಿಗೆ ಉತ್ತರ ನಿಮಗೆ ಗೊತ್ತೋದಿಲ್ಲ, ಅಭ್ಯಾಸ ಮಾಡಿಲ್ಲ. ಇವತ್ತೇ ಬಂದಾರ, ಅವ್ರಿಗೆ ಏನು ಗೊತ್ತಾಗ್ತದೆ? ನೀವು ಒಳ್ಳೆ ಕೈ ಸೆಲೆಕ್ಟ್ ಮಾಡ್ತಿದ್ದೀವಿ. ಮತ್ತು ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರ್ದಲ್ಲ. ಅಮ್ಮ ಕುಷ್ಟಿಯವ್ರು ಹೇಳ್ರಮ್ಮ. 2 ಭಜನಾ ಮಂಡಳಿ ಕುಷ್ಟಿಯವ್ರು ಯಾರು? ಒಂದೇ ಭಜನಾ ಮಂಡಳಿ 2? ನೀವು 2 ಭಜನಾ ಮಂಡಳಿನ ಅವ್ರದ್ದು ಒಂದು. ಅದು ಯಾವ ಊರು ಅಂದ್ರಿ? ಹುಲಿಗಿ ಭಜನಾ ಮಂಡಳಿ ನಂಬರ್ 1. ಅಮ್ಮ ಕುಷ್ಟಿಗೆ ನೀವು ಉತ್ತರ ಕೊಡ್ತೀರಾ? ನೀವೆಲ್ಲ ಹೌದಮ್ಮ? ಉತ್ತರ ಕೊಡ್ತೀರಾ? ರೈಟ್. ಕುಷ್ಟಿಯವರು ನೀವು 12 ಜನ. ನೀವು ಮತ್ತು ಅವರು ಯಾರು? ಹುಲಿಗೆಯವರು ಒಂದು ಟೀಮ್. ಯಾರು? ಅವ್ರು ಹೇಳ್ತಾರಂತ. ಹನುಸಾಗರದವರ ಅಲ್ಲ, ಇವರು ಹುಲಿಗಿ. ಇನ್ನೊಬ್ರು ಯಾರಿದ್ದಾರ? ಕುಷ್ಟಿಯವರು. ಇಂಡಿಯಾ ಎರಡನೇದು ಯಾವುದು? ಬಂದಿಲ್ಲಮ್ಮ.